8ನೇ ತರಗತಿ ಮಕ್ಕಳೇ. ಇವತ್ತು ನಿಮ್ಮ ಮೊದಲನೇ ಅಧ್ಯಾಯ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಎಂಬ ಪಾಠದ ಬಗ್ಗೆ ಈಗ ನಾನು ಹೇಳ್ತೇನೆ. ಬೆಳೆ ಎಂದರೇನು? ಹಲವಾರು ದಿನಗಳವರೆಗೆ ಒಂದು ಸಸ್ಯಗಳನ್ನು ಒಂದೇ ಜಾಗದಲ್ಲಿ ಬೆಳೆದು ಅವುಗಳನ್ನು ನಿರ್ವಹಣೆ ಮಾಡಿ ಬೆಳೆದು ಅವುಗಳಿಂದ ಧಾನ್ಯಗಳನ್ನು ಪಡೆಯುವುದನ್ನು ಬೆಳೆ ಅಂತ ಕರಿತೀವಿ. ಉತ್ಪಾದನೆ ಅಂದರೆ ಅದನ್ನು ಉತ್ಪಾದಿಸುವುದು, ನಿರ್ವಹಣೆ ಅಂತಂದರೆ ಅದನ್ನು ನಿರ್ವಹಿಸಲು ಸಂಗ್ರಹಿಸುವುದು ಅಂತಂದು. ಈಗ ಈ ಪಾಠದಲ್ಲಿ ಬೂಜೋ ಮತ್ತು ಪೆಹೇಲಿ ಮತ್ತು ಬೂಜೋ ಎಂಬ ಇಬ್ಬರು ಮಕ್ಕಳು ನಗರ ಪ್ರದೇಶದಿಂದ ಹಳ್ಳಿಯ ಪ್ರದೇಶಕ್ಕೆ ತಮ್ಮ ರಜೆ ಕಾಲದಲ್ಲಿ ತನ್ನ ಚಿಕ್ಕಪ್ಪನ ಮನೆಗೆ ಹೋಗಿರ್ತಾರೆ. ಅವರು ಜಮೀನಿನಲ್ಲಿ ಕೆಲವು ಸಲಕರಣೆಗಳನ್ನು ನೋಡ್ತಾರೆ. ಕುಪ್ಪಿ, ಕುಡುಗೋಲು, ಸಲಿಕೆ, ನೇಗಲು, ಎಡೆಗುಂಟೆ ಮತ್ತು ಕೂರಿಗೆ ಈ ಥರದ ಸಲಕರಣೆಗಳನ್ನು ನೋಡ್ತಾರೆ. ಮತ್ತು ನಿಮಗೆ ಗೊತ್ತು, ಎಲ್ಲ ಜೀವಿಗಳಿಗೂ ಆಹಾರದ ಅವಶ್ಯಕತೆ ಇದೆ. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೆ ಪ್ರಾಣಿಗಳು ಆಹಾರವನ್ನು ತಯಾರಿಸಿಕೊಳ್ಳೋದಿಲ್ಲ. ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿವೆ. ಸಸ್ಯಗಳ ಎಲೆ, ಕಾಂಡ ಮತ್ತು ಸಸ್ಯಗಳು ಬೆಳೆಯುವ ಸಸ್ಯಗಳಿಂದ ಬರುವಂತಹ ಹಣ್ಣುಗಳು, ಧಾನ್ಯಗಳನ್ನು ಅವಲಂಬಿಸಿವೆ. ಹಸಿರು ಸಸ್ಯಗಳಿಗೂ ಸಸ್ಯ ಮತ್ತು ಪ್ರಾಣಿಗಳು ಸಹ ಜೀವಿಗಳು. ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಆಹಾರ ಯಾಕೆ ಬೇಕು? ಈಗ ಪ್ರಾಣಿಗಳಿಗೆ ಆಹಾರ ಯಾಕೆ ಬೇಕು? ಶಕ್ತಿ ಉತ್ಪಾದನೆ. ಆಹಾರ ಯಾಕೆ ಬೇಕಪ್ಪ ಅಂದರೆ ಶಕ್ತಿಯ ಉತ್ಪಾದನೆ. ಶಕ್ತಿ ಯಾಕೆ ಬೇಕು ಅಂತಂದ್ರೆ ನಮ್ಮ ದೇಹದ ಅನೇಕ ಕಾರ್ಯಚಟುವಟಿಕೆಗಳಾದಂಥ ಉಸಿರಾಟ, ವಿಸರ್ಜನೆ, ಹೃದಯ ಬಡಿತ ಮತ್ತು ನಮ್ಮ ದೇಹದಲ್ಲಿ ನಡೆಯುವಂತಹ ಅನೇಕ ಚಯಾಪಚಯ ಕ್ರಿಯೆಗಳಿಗೆ ಶಕ್ತಿ ಅವಶ್ಯಕತೆ ಇದೆ. ಈ ಶಕ್ತಿಯನ್ನು ನಾವೆಲ್ಲಿಂದ ಪಡಿತೀವಿ ಅಂದರೆ ಆಹಾರದಿಂದ ಪಡಿತೀವಿ. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲಿಕ್ಕೆ ನೀರವಯ ವಸ್ತುಗಳಾದ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್, ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್, ಭೂಮಿಯಿಂದ ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಂಡು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಆಹಾರವನ್ನು ತಯಾರಿಸುತ್ತವೆ. ಈ ತಯಾರಿಸಿದ ಆಹಾರವನ್ನು ಪ್ರಾಣಿಗಳು, ಸಸ್ಯಾಹಾರಿ ಪ್ರಾಣಿಗಳು ನೇರವಾಗಿ ಸಸ್ಯವನ್ನು ತಿನ್ನುವುದರ ಮೂಲಕ, ಮಾಂಸಾಹಾರಿ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳನ್ನು ಭಕ್ಷಿಸುವುದರ ಮೂಲಕ ಆಹಾರವನ್ನು ಪಡೆಯುತ್ತವೆ. ಈ ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ಆಹಾರದ ಅವಶ್ಯಕತೆ ಏಕಿದೆ ಅಂತಂದರೆ ಅವುಗಳ ಜೀವಕ್ರಿಯೆಗಳನ್ನು ನಿರ್ವಹಿಸಲಿಕ್ಕೆ. ಉದಾಹರಣೆಗೆ ಉಸಿರಾಟ, ನಾವು ಪೋಷಣೆ ಅಂತ ಕರಿತೀವಿ ಆಹಾರ ತಗೊಳ್ಳೋದನ್ನು. ಅದು ಎದಕ್ಕೆ ಬೇಕು ನಮಗೆ ಅಂದರೆ ಅನೇಕ ಜೀವಕ್ರಿಯೆಗಳನ್ನು ನಡೆಸಲಿಕ್ಕೆ. ಪೋಷಣೆ, ಉಸಿರಾಟ, ವಿಸರ್ಜನೆ ಈ ಥರದ ಅನೇಕ ಕ್ರಿಯೆಗಳನ್ನು ನಡೆಸಲಿಕ್ಕೆ ನಮಗೆ ಆಹಾರದ ಅವಶ್ಯಕತೆ. ಆದ್ದರಿಂದ ಇವತ್ತು ನಾವು ಆಹಾರವನ್ನು ಹೇಗೆ ಉತ್ಪಾದನೆ ಮಾಡ್ತಾರೆ, ಅದನ್ನು ಹೇಗೆ ನಿರ್ವಹಿಸ್ತೀವಿ ಅನ್ನೋದನ್ನು ಈ ಪಾಠದಲ್ಲಿ ತಿಳ್ಕೊಳ್ಳಿದೆ. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಘಟಕವನ್ನು ಬೋಧಿಸುತ್ತಿದ್ದೇನೆ. ಪ್ರೀತಿಯ ಮಕ್ಕಳೇ, ಬೆಳೆ ಇವತ್ತು ನಮಗೆ ಆಹಾರ ಅಂತಕ್ಕಂಥದ್ದು ಅತ್ಯಮೂಲ್ಯ ಒಂದು ಮೂಲಭೂತವಾದಂತಹ ಸಂಪತ್ತು. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಪಾಠದಲ್ಲಿ ನಾವು ಆಹಾರವನ್ನು ಎಲ್ಲಿಂದ ಪಡಿತೇವೆ? ಸಸ್ಯಗಳು ಮತ್ತು ಪ್ರಾಣಿಗಳಿಂದ ನಾವು ಆಹಾರವನ್ನು ಪಡಿತೀವಿ. ಸಸ್ಯಗಳನ್ನು ನಾವು ನಿರ್ದಿಷ್ಟವಾಗಿ ಫಲಗಳಲ್ಲಿ ಒಂದೇ ಥರದ ಸಸ್ಯಗಳನ್ನು ಬೆಳೆಸೋದನ್ನು ಬೆಳೆಗಳು ಅಂತ ಕರಿತೀವಿ. ಬೆಳೆಗಳಲ್ಲಿ 3 ವಿಧಗಳು: ಧಾನ್ಯಗಳು, ತರಕಾರಿಗಳು ಮತ್ತು ಹಣ್ಣುಗಳು. ಈಗ ನಾವು ಧಾನ್ಯಗಳು ಅದರಲ್ಲಿ ನಾವು 2 ವಿಧ ಅನುಸರಿಸ್ತೀವಿ: ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು ಅಂತ. ಖಾರಿಫ್ ಬೆಳೆಗಳು ಅಂತಂದರೆ ಮುಂಗಾರಿನಲ್ಲಿ ಬಿತ್ತನೆ ಮಾಡಿ ಬೆಳೆತಕ್ಕಂಥದ್ದು. ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಬೆಳೆಯುವಂಥ ಸಸ್ಯಗಳನ್ನು ನಾವು ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮಳೆಗಾಲದಲ್ಲಿ ಬೆಳೀತಕ್ಕಂಥದ್ದು. ಉದಾಹರಣೆಗೆ ಭತ್ತ, ರಾಗಿ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ, ಶೇಂಗಾ ಮತ್ತು ಹತ್ತಿ ಈ ಥರದ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಖಾರಿಫ್ ಬೆಳೆಗಳು ಅಂತ ಕರಿತೀವಿ ಅಥವಾ ಮುಂಗಾರು ಬೆಳೆಗಳು ಅಂತ ಕರಿತೀವಿ. ಅದೇ ರೀತಿ ರಬಿ ಬೆಳೆಗಳು ಅಂತ ಕರಿತೀವಿ. ಹಿಂಗಾರಿನಲ್ಲಿ ಬೆಳೀತಕ್ಕಂಥದ್ದು. ಮಳೆಗಾಲ ಮುಗಿದ ಮೇಲೆ ಅಕ್ಟೋಬರ್ನಿಂದ ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಖಾರಿಫ್ ರಬಿ ಬೆಳೆಗಳು ಅಂತ ಕರಿತೀವಿ ಅಥವಾ ಹಿಂಗಾರು ಬೆಳೆಗಳು ಅಂತ ಕರಿತೀವಿ. ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳು ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಇವುಗಳನ್ನು ಬೆಳೆಸಲಾಗುತ್ತದೆ. ಉದಾಹರಣೆ ಗೋಧಿ, ಕಡಲೆ, ಹೆಸರು, ಬಟಾಣಿ, ಸಾಸಿವೆ, ಅಗಸೆ ಈ ಥರದ ಸಸ್ಯಗಳನ್ನು ನಾವು ಹಿಂಗಾರಿನಲ್ಲಿ ಬೆಳಿತೀವಿ. ಈಗ ನಾವು ಮೂಲಭೂತವಾಗಿ ಅನುಸರಿಸಿಕೊಂಡು ಬಂದಂತಹ ಕೃಷಿ ಪದ್ಧತಿಗಳು ಏನೇನು, ಕೃಷಿ ಪದ್ಧತಿಯಲ್ಲಿ ಇರುವಂಥ ಹಂತಗಳನ್ನು ನೋಡೋಣ. ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ರಸಗೊಬ್ಬರ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಹಾಕುವುದು, ನೀರಾವರಿ, ಕಳೆಗಳಿಂದ ರಕ್ಷಣೆ, ಕೊಯ್ಲು, ಸಂಗ್ರಹಣೆ. ಈಗ ಮಣ್ಣನ್ನು ಹದಗೊಳಿಸುವಿಕೆ. ಮಣ್ಣನ್ನು ಹದಗೊಳಿಸಬೇಕಾದ್ರೆ
ಹದಗೊಳಿಸುವಿಕೆ ಅಂತಂದ್ರೆ ಏನು ಅಂದರೆ, ಈಗ ನಾವು ಮಣ್ಣನ್ನು ಹೆಂಗೆ ಹದಗೊಳಿಸೋದು? ಅದಕ್ಕೆ ಉಳುಮೆ ಅಂತ ಕರಿತೀವಿ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಅಂತ ಕರಿತೀವಿ. ಈ ಉಳುಮೆ ಮಾಡಲಿಕ್ಕೆ ಬಳಸುವಂಥ ಸಾಧನ ನಾವು ನೇಗಿಲು ಅಂತ ಕರಿತೀವಿ. ನೇಗಿಲು ಹೇಗಿರುತ್ತೆ? ನೇಗಿಲನ್ನು ಮರದಲ್ಲಿ ಮಾಡಿರ್ತಾರೆ. ನೇಗಿಲು ಒಂದು ಎಲ್ಲ ಆಕಾರದಲ್ಲಿದ್ದು ಅದಕ್ಕೆ ಮುಂದೆ ಒಂದು ಈಸ್ ಇರುತ್ತೆ. ಆ ಈಸನ್ನು ನಗಕ್ಕೆ ಕಟ್ಟಿರ್ತಾರೆ. ಮತ್ತೆ ಆ ಮರದ ಚೂಪಾದ ತುದಿಗೆ ಒಂದು ಕಬ್ಬಿಣದ ತ್ರಿಕೋನಾಕಾರದ ಒಂದು ಕಬ್ಬಿಣದ ತುಂಡಿರುತ್ತೆ. ಅದಕ್ಕೆ ಕುಳ ಅಂತ ಕರೀತಾರೆ. ಅದು ಮಣ್ಣನ್ನು ತಿರುವಿ ಹಾಕುತ್ತೆ. ಮಣ್ಣನ್ನು ಆಳಕ್ಕೆ ಉಳುಮೆ ಮಾಡುವಂತೆ ಮಾಡುತ್ತೆ. ನೆಕ್ಸ್ಟ್ ಈ ಮಣ್ಣನ್ನು ಉಳುಮೆ ಮಾಡಿದಾಗ ಉಂಟಾಗುವಂಥ ಮಣ್ಣಿನ ತುಂಡುಗಳಿಗೆ ಹೆಂಟೆಗಳು ಅಂತ ಕರಿತೀವಿ. ಆ ಬಿತ್ತನೆ ಮಾಡಬೇಕಾದ್ರೆ ಆ ಹೆಂಟೆಗಳನ್ನು ಚೆನ್ನಾಗಿ ಒಡೆದು ಪುಡಿ ಮಾಡಿ ಮಣ್ಣನ್ನು ಹದಗೊಳಿಸುವುದನ್ನು ನೋಡ್ತೀವಿ. ಅದನ್ನು ಲೆವೆಲ್ಲರ್ ಮತ್ತು ಮಟ್ಟ ಮಾಡಲಿಕ್ಕೆ ಬಳಸ್ತಾರೆ. ಈ ಮಣ್ಣನ್ನು ಹದಗೊಳಿಸೋದ್ರಿಂದ ಏನು ಪ್ರಯೋಜನ ಅಂತಂದರೆ, ಮಣ್ಣು ಚೆನ್ನಾಗಿ ಆಳವಾಗಿ ನೇಗಿಲು ಹೊಡೆದಾಗ ಮಣ್ಣಿನಲ್ಲಿರುವಂಥ ಈ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಆಳಕ್ಕೆ ಹೋಗಿ ಮಣ್ಣಿನಲ್ಲಿ ಆಳಕ್ಕೆ ಗಾಳಿ, ಬೆಳಕು, ನೀರು ಇಳಿದು ಸೂಕ್ಷ್ಮ ಜೀವಿಗಳು ಹೋಗಿ ಮಣ್ಣನ್ನು ಫಲವತ್ತಾಗಿ ಮಾಡ್ತವೆ. ಮತ್ತು ಸಸ್ಯದ ಬೇರುಗಳನ್ನು ಆಳವಾಗಿ ಬಿಟ್ಕೊಳ್ಳಿಕ್ಕೆ ಮತ್ತು ಬೇರುಗಳಿಗೆ ಉಸಿರಾಟ ಕ್ರಿಯೆ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಈ ಕೃಷಿ ಉಪಕರಣಗಳು ಏನೇನು ಬರ್ತವೆ? ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್ ಇವುಗಳನ್ನು ಬಳಸ್ತೀವಿ. ನೇಗಿಲನ್ನು ನಾವು ಸಾಮಾನ್ಯವಾಗಿ ಹೊಲವನ್ನು ಉಳಲಿಕ್ಕೆ ಬಳಸ್ತೀವಿ. ಅದೇ ರೀತಿ ಎಡೆಕುಂಟೆ ಕಳೆಯನ್ನು ತೆಗಿಲಿಕ್ಕೆ ಬಳಸ್ತೀವಿ. ಕಲ್ಟಿವೇಟರ್ ಟ್ರ್ಯಾಕ್ಟರ್ನಿಂದ ಎಳೆಯುವಂಥ ಒಂದು ಸಾಧನ. ಇದನ್ನು ಸಹ ಭೂಮಿಯನ್ನು ಹದಗೊಳಿಸಲಿಕ್ಕೆ ಬಳಸ್ತೀವಿ. ಈಗ ನೆಕ್ಸ್ಟು ಬಿತ್ತನೆ. ನಾವು ಬಿತ್ತನೆ ಮಾಡಬೇಕಾದ್ರೆ ಮೊದಲು ಹೊಲವನ್ನು ಚೆನ್ನಾಗಿ ಹದಗೊಳಿಸಿಕೊಳ್ಬೇಕು. ನಂತರ ಉತ್ತಮ ಬೀಜಗಳ ಆಯ್ಕೆ ಮಾಡ್ತೀವಿ. ಜೊಳ್ಳು ಬೀಜಗಳನ್ನು ಬಿತ್ತಿದ್ರೆ ಮೊಳಕೆ ಆಗಲ್ಲ. ಇದನ್ನು ಸಿಂಪಲ್ ಆಗಿ ಕಂಡುಹಿಡಿಯೋದು ಹೆಂಗೆ ಅಂದರೆ, ಒಂದು ನೀರು ತುಂಬಿದ ಒಂದು ಪಾತ್ರೆಯಲ್ಲಿ ನಾವು ಒಂದು ಇಡೀ ಗೋಧಿ ಕಾಳುಗಳನ್ನು ಹಾಕಿದಾಗ ಜೊಳ್ಳು ಕಾಳುಗಳು ಮೇಲೆ ತೇಲ್ತವೆ, ಗಟ್ಟಿಯಾದ ಕಾಳುಗಳು ಉಳುತ್ತವೆ. ನೀರಲ್ಲಿ ಹಾಕಿ ಒಂದು ಟೆಸ್ಟ್ ಮಾಡ್ತಕ್ಕಂಥ ಒಂದು ವಿಧಾನ. ಈ ಗಟ್ಟಿ ಬೀಜಗಳನ್ನು ನಾವು ಬಿತ್ತಿದಾಗ ಅವು ಮೊಳಕೆ ಬಡಿದು ನಮಗೆ ಫಲವತ್ತಾದ ಬೆಳೆಗಳನ್ನು ಕೊಡ್ತವೆ. ಮತ್ತು ಸಾಂಪ್ರದಾಯಿಕ ಈ ಬಿತ್ತಲಿಕ್ಕೆ ಬಳಸುವಂಥ ಒಂದು ಸಲಕರಣೆಯನ್ನು ನಾವು ಕೂರಿಗೆ ಅಂತ ಕರಿತೀವಿ. ಈ ಕೂರಿಗೆ ಅಂತಕ್ಕಂಥದ್ದು ಇದು ಒಂದು ಮೇಲ್ಗಡೆ ಬಟ್ಲೆ ಇರುತ್ತೆ ಮತ್ತು 2 ಅಥವಾ 3 ಕೊಳವೆಗಳಿಂದ ಕೂಡಿದ್ದು ತುದಿಯಲ್ಲಿ ಚೂಪಾದ ನೇಗಿಲಿನಂಥ ಚಿಕ್ಕ ನೇಗಿಲಿನಂಥ ಕೂಳಗಳಿರ್ತವೆ. ಅದರಿಂದ ನಾವು ಬಿತ್ತಿದಾಗ ಅದು ಸಾಲುಗಳಲ್ಲಿ ನಿಗದಿತವಾಗಿ ಬೀಳುತ್ತೆ. ಇದನ್ನು ಬಿಟ್ಟು ಯಾಂತ್ರಿಕ ಕೂರಿಗೆ ಅಂತ ಬರುತ್ತೆ. ಯಾಂತ್ರಿಕ ಕೂರಿಗೆಯನ್ನು ನಾವು ಬಳಸ್ಬೋದು. ಅದರಲ್ಲಿ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಕನಿಷ್ಠ ಅಂತರವನ್ನು ಅದು ಕಾಪಾಡುತ್ತೆ ಮತ್ತು ಬೀಜಗಳು ಸರಿಯಾಗಿ ನೆಲದಲ್ಲಿ ಆಳಕ್ಕೆ ಹೋಗಿ ಮಣ್ಣು ಮುಚ್ಚಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಯಾಕಂದರೆ ಯಾವುದೇ ದಂಶಕ ಪ್ರಾಣಿಗಳು, ಗೋಧಿಕ್ಯಾತ ಮತ್ತು ಇಲಿ ಈ ಥರದ ಪ್ರಾಣಿಗಳು ಅದನ್ನು ಕೆದರಿ ಬೀಜಗಳು ತಿಂದೇ ರೀತಿಯಲ್ಲಿ ಅದು ಮಣ್ಣು ಮುಚ್ಚಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ಹಂತ ಯಾವುದಪ್ಪ ಅಂದರೆ, ಸಾವಯವ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳನ್ನು ಹಾಕುವುದು. ಈಗ ರಸಗೊಬ್ಬರಗಳು ಅಂದರೆ ಯಾವ್ಯಾವು? ರಸಗೊಬ್ಬರ ಅಂತಂದರೆ ಈ ರಸಗೊಬ್ಬರಗಳು ಮಾನವ ನಿರ್ಮಿತ ಗೊಬ್ಬರ, ಕೃತಕ ಗೊಬ್ಬರಗಳು, DAP, ಯೂರಿಯಾ ಮತ್ತು ಕಾಂಪ್ಲೆಕ್ಸ್, NPK ಗೊಬ್ಬರಗಳು ಇವುಗಳು ಕಾರ್ಖಾನೆಗಳಲ್ಲಿ ತಯಾರಿಸ್ತಾರೆ. ಸಾವಯವ ಗೊಬ್ಬರ ಅಂತಂದರೆ ನಮ್ಮ ಮನೆಯಲ್ಲೇ ನಾವು ಈ ಹ್ಯೂಮಸ್ ತಿಪ್ಪೆಗಳಲ್ಲಿ ಕೊಟ್ಟಿಗೆಯಿಂದ ಹಾಕಿದಂಥ ತ್ಯಾಜ್ಯ ಪದಾರ್ಥಗಳ ಸಗಣಿ ಮತ್ತು ಕಸಕಡ್ಡಿಗಳಿಂದ ತಯಾರಿಸಿದಂಥ ಗೊಬ್ಬರ ಹಾಕೋದ್ರಿಂದ ಸಸ್ಯಗಳಿಗೆ ಉತ್ತಮ ಒಂದು ಪೋಷಕಾಂಶಗಳು ಸಿಗ್ತವೆ. ನಂತರ ಈ ಬೆಳೆ ಸರದಿ ಪದ್ಧತಿಯನ್ನು ಸಹ ಅನುಸರಿಸಬಹುದು. ಬೆಳೆ ಸರದಿ ಪದ್ಧತಿ ಅನುಸರಿಸೋದ್ರಿಂದ ಏಕದಳ ಧಾನ್ಯಗಳನ್ನು ಬೆಳೆದ ನಂತರ ದ್ವಿದಳ ಧಾನ್ಯಗಳು, ದ್ವಿದಳ ಧಾನ್ಯಗಳನ್ನು ಬೆಳೆದ ನಂತರ ಏಕದಳ ಧಾನ್ಯಗಳು. ಯಾಕಂದರೆ ಒಂದೇ ಥರದ ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣು ಬರಡಾಗುತ್ತೆ. ಏಕದಳ ಧಾನ್ಯಗಳನ್ನು ಹಾಕಿ ದ್ವಿದಳ ಧಾನ್ಯಗಳನ್ನು ಹಾಕಿದಾಗ ದ್ವಿದಳ ಸಸ್ಯಗಳ ಬೇರಿನ ಗಂಟುಗಳಲ್ಲಿರುವ ರೈಜೋಬಿಯಂ ಅಲ್ಲಿ ನೈಟ್ರೋಜನನ್ನು ಸ್ಥಿರೀಕರಣ ಮಾಡೋದ್ರಿಂದ ನಮಗೆ ಇದು ಮಣ್ಣು ಫಲವತ್ತಾಗಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಈಗ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳಿಗೆ ಏನು ವ್ಯತ್ಯಾಸ ಇರುತ್ತೆ? ರಸಗೊಬ್ಬರ ಅಂತಂದರೆ ಮಾನವ ನಿರ್ಮಿತ ಗೊಬ್ಬರ, ಇದರ ಕಾರ್ಖಾನೆಗಳಲ್ಲಿ ತಯಾರಿಸತಕ್ಕಂಥ ಗೊಬ್ಬರ. ಮತ್ತು ಸಾವಯವ ಗೊಬ್ಬರ ಅಂತಂದರೆ ಇದು ನೈಸರ್ಗಿಕವಾಗಿ ಪ್ರಾಣಿ ತ್ಯಾಜ್ಯ ಮತ್ತು ಸಸ್ಯ ತ್ಯಾಜ್ಯಗಳನ್ನು ಗುಂಪು ಹಾಕಿದಾಗ ವಿಘಟನೆಯಿಂದ ಉಂಟಾಗುವಂಥ ಗೊಬ್ಬರ. ನಂತರ ಈ
ಈ ಕಾರ್ಖಾನೆ ಇದನ್ನು ನಾವು ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ತಯಾರಿಸ್ತೀವಿ, ಸಾವಯವ ಗೊಬ್ಬರಗಳನ್ನು ಬಯಲಿನಲ್ಲಿ ತಯಾರಿಸ್ತೀವಿ. ನಂತರ ಈ ಸಾವಯವ ಗೊಬ್ಬರದಲ್ಲಿ ಸಾಕಷ್ಟು ಪ್ರಮಾಣದ ಹ್ಯೂಮಸ್ ಇರುತ್ತೆ, ರಸಗೊಬ್ಬರಗಳಲ್ಲಿ ಹ್ಯೂಮಸ್ ಪ್ರಮಾಣ ಕಡಿಮೆ ಇರುತ್ತೆ, ಲವಣದ ಪ್ರಮಾಣ ಹೆಚ್ಚಿರುತ್ತೆ. ಮತ್ತು ಈ ರಸಗೊಬ್ಬರಗಳಲ್ಲಿ ನೈಟ್ರೋಜನ್ ಮತ್ತು ರಂಜಕ ಮತ್ತು ಪೊಟ್ಯಾಷಿಯಂ NPK ಅಂತ ಕರಿತೀವಿ. ನೈಟ್ರೋಜನ್ ಮತ್ತು ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ NPK ಇವು ಸಮ ಪ್ರಮಾಣದಲ್ಲಿದ್ದು ತಕ್ಷಣಕ್ಕೆ ಬೆಳೆಗಳಿಗೆ ಹೀರಿಕೊಳ್ಳಲಿಕ್ಕೆ ಸುಲಭ ಆಗುತ್ತೆ. ಸಾವಯವ ಗೊಬ್ಬರದಲ್ಲಿ ಅವುಗಳ ಪ್ರಮಾಣ ಕಡಿಮೆ ಇರುತ್ತೆ. ಬಟ್ ನಾವು ಸಾವಯವ ಗೊಬ್ಬರ ಹಾಕಿದಾಗ ತಕ್ಷಣ ಇವತ್ತು ಹಾಕಿದರೆ ಈಗಿನ ತಕ್ಷಣ ಹೀರಿಕೆ ಆಗಲ್ಲ, ಅದು ವಿಘಟನೆಯಾಗಿ ಸೂಕ್ಷ್ಮ ಘಟಕಾಂಶಗಳಾದಾಗ ಅದು ಹೀರಿಕೆ ಆಗುತ್ತೆ. ಈ ರೀತಿ ನೆಕ್ಸ್ಟ್ ಈಗ ನಾವು ಸಾವಯವ ಗೊಬ್ಬರದ ಅನುಕೂಲತೆಗಳೇನು? ಸಾವಯವ ಗೊಬ್ಬರ ಹಾಕೋದ್ರಿಂದ ಮಣ್ಣು ಹೆಚ್ಚು ಲವಣಾಂಶಗಳಿಂದ ಹಾಳಾಗುತ್ತೆ. ಮತ್ತು ಈ ಸಾವಯವ ಗೊಬ್ಬರ ಸೇರಿಸೋದ್ರಿಂದ ಈ ಬ್ಯಾಕ್ಟೀರಿಯಾಗಳು ಮತ್ತು ಈ ಗೆದ್ದಲಿನಂತಹ ಕೀಟಗಳು, ಇರುವೆ, ಗೆದ್ದಲು, ಎರೆಹುಳು ಅಂತ ಕೀಟಗಳು ಸಮೃದ್ಧಿಯಾಗಿ ಬೆಳೆತವೆ. ಮತ್ತು ಸಸ್ಯಗಳು ಹೆಚ್ಚು ನೀರನ್ನು ಮಣ್ಣು ಹೆಚ್ಚು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ, ಯಾಕಂದರೆ ಅದರಲ್ಲಿ ಹ್ಯೂಮಸ್ ಇರುತ್ತೆ. ಮತ್ತು ಅನಿಲ ವಿನಿಮಯ ಆಗಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ನಾವು ನೀರಾವರಿಯಲ್ಲಿ ನಾವು ಎರಡು ಥರ ನೀರಾವರಿಗಳನ್ನು ನೋಡ್ತೀವಿ. ಸಾಂಪ್ರದಾಯಿಕ ನೀರಾವರಿ. ಸಾಂಪ್ರದಾಯಿಕ ಅಂದರೆ ಹಿಂದಿನ ಕಾಲದಿಂದ ನಾವು ಮಾಡ್ಕೊಂಡು ಬಂದಿರತಕ್ಕಂಥ ನೀರಾವರಿ ವಿಧಾನಗಳು, ಅಂದರೆ ಅಗಳು ಅಥವಾ ರಾಟೆ ವಿಧಾನ ಮತ್ತು ಸರಪಳಿ ಪಂಪ್ ವಿಧಾನ ಮತ್ತು ಏತ ನೀರಾವರಿ ವಿಧಾನ ಮತ್ತು ರಾಬರ್ಟ್ ವಿಧಾನ. ಈ ಅಗಳು ಅಂತಂದರೆ ರಾಟೆ ತಿರುಗಿಸೋದು. ನೆಕ್ಸ್ಟು ಸರಪಳಿ ಪಂಪ್ ವಿಧಾನ, ಅದು ಸಹ ಚೈನ್ ತಿರುಗಿಸೋದು. ನೆಕ್ಸ್ಟು ಏತ ನೀರಾವರಿ, ಕಪ್ಪಳಿ ಹೊಡೆಯೋದು ಅಂತ ಕರೀತಾರೆ. ಬಾವಿಯಿಂದ ನೀರನ್ನು ಎತ್ತಿ ಹಾಕೋದು ಏತ ನೀರಾವರಿ. ಅದಕ್ಕೆ ನಾವು ಎತ್ತುಗಳನ್ನು ತಿರುಗಿಸಲಿಕ್ಕೆ ಬಳಸ್ಕೋದು. ಮತ್ತು ಸನ್ನೆ ಬಳಸೋದು ಅಂತ ಕರೀತಾರೆ, ಸನ್ನೆ, ರಾಬರ್ಟ್ ವಿಧಾನ. ಇವು ಸಾಂಪ್ರದಾಯಿಕ ನೀರಾವರಿ ವಿಧಾನ. ನೆಕ್ಸ್ಟ್ ನೀರಾವರಿಯ ಆಧುನಿಕ ವಿಧಾನಗಳು ಬರ್ತದೆ. ಆಧುನಿಕ ವಿಧಾನ ಅಂತಂದರೆ ತುಂತುರು ನೀರಾವರಿ ವಿಧಾನ. ಇದನ್ನು ಸಮತಟ್ಟಲ್ಲದ, ಉದಾಹರಣೆಗೆ ಕಾಫಿ, ಟೀ ಎಸ್ಟೇಟ್ಗಳಲ್ಲಿ ಸಮತಟ್ಟಲ್ಲದ ಈ ಶುಂಠಿ ಬೆಳೆಯಂಥ ಬೆಳೆಗಳಲ್ಲಿ ತುಂತುರು ನೀರಾವರಿ ವಿಧಾನ. ಇದು ಹೆಚ್ಚು ಒತ್ತಡದ ಪಂಪನ್ನು ಬಳಸಿ ಜೆಟ್ಗಳಿಂದ, ಮೇಲೆ ತಿರುಗುವ ಜೆಟ್ಗಳಿಂದ ನೀರನ್ನು ಸಿಂಪಡಿಸಲಾಗುತ್ತದೆ. ತುಂತುರು ವಿಧಾನ. ಮಳೆ ಯಾವ ರೀತಿ ಮೇಲಿಂದ ಬೀಳುತ್ತೋ ಆ ರೀತಿ ಸಸ್ಯಗಳ ಮೇಲೆ, ಬೆಳೆಗಳ ಮೇಲೆ ಹನಿ ರೂಪದಲ್ಲಿ ನೀರು ಬೀಳುತ್ತೆ, ತುಂತುರು ವಿಧಾನ. ನೆಕ್ಸ್ಟ್ ಹನಿ ನೀರಾವರಿ ವಿಧಾನ. ಹನಿ ನೀರಾವರಿ ವಿಧಾನ ಅಂತಂದರೆ ನೇರವಾಗಿ ಇದನ್ನು ತೋಟದ ಬೆಳೆಗಳಿಗೆ ಬಳಸ್ತಾರೆ. ಹಣ್ಣು, ದೊಡ್ಡ ಮರಗಳನ್ನು ಬೆಳೆಯಬೇಕಾದ್ರೆ ಅವುಗಳ ಬುಡಗಳಿಗೆ ಹನಿಯಾಗಿ ನೀರನ್ನು ಹರಿಸುವಂಥ ವಿಧಾನ, ಹೆಚ್ಚು ನೀರು ಸಂರಕ್ಷಣೆಯಾಗುವಂಥ ವಿಧಾನ ಹನಿ ನೀರಾವರಿ ವಿಧಾನ. ಈ ಎರಡು ಆಧುನಿಕ ವಿಧಾನ. ನೆಕ್ಸ್ಟ್ ಕಳೆಗಳಿಂದ ರಕ್ಷಣೆ ಬರುತ್ತೆ. ಕಳೆಗಳಿಂದ ರಕ್ಷಣೆ. ಕಳೆಗಳು ಅಂದ್ರೇನು? ನಮ್ಮ ಬೆಳೆಗಳ ಮಧ್ಯದಲ್ಲಿ ಬೆಳೆಯುವಂಥ ಅನಪೇಕ್ಷಿತ ಸಸ್ಯಗಳಿಗೆ ಕಳೆಗಳು ಅಂತ ಕರಿತೀವಿ. ಈ ಕಳೆಗಳನ್ನು ನಾವು ಭೌತಿಕವಾಗಿ ನಾವು ಕೈಯಿಂದ ನಾವು ಕೀಳ್ಬೋದು, ಅಥವಾ ಕುರ್ಚಿ ಅಂತ ಕರೀತಾರೆ. ಕುರ್ಚಿ ವಿಧಾನದಿಂದ, ಕುಡುಗೋಲು ಕುರ್ಚಿ ವಿಧಾನದಿಂದ ಅವುಗಳನ್ನು ನಾವು ತೆಗಿಬೋದು ಅಥವಾ ಕೊಯ್ಯಬಹುದು, ಅಥವಾ ಎಡೆಕುಂಟೆ ಹೊಡಿಬೋದು. ಈ ರೀತಿ ಕಳೆಗಳಿಂದ ರಕ್ಷಣೆ ಮಾಡ್ಬೋದು. ಮತ್ತು ಇವತ್ತು ಕಳೆನಾಶಕಗಳು ಬಂದವೆ. ಕಳೆನಾಶಕಗಳನ್ನು ಬಳಸಿ ಕಳೆಗಳಿಂದ ರಕ್ಷಣೆ ಮಾಡಬಹುದು. ಯಾಕಂದರೆ ಕಳೆಗಳು ಬೆಳೆಯೋದ್ರಿಂದ ನಾವು ಹಾಕುವ ಬೆಳೆಗಳಿಗೆ ಹಾಕುವ ಪೋಷಕಾಂಶಗಳನ್ನು ನಾವು ಹೀರಿಕೊಳ್ತವೆ. ಮತ್ತು ಬೆಳಕು ಮತ್ತು ಆಹಾರಕ್ಕಾಗಿ, ಅವುಗಳ ಆಹಾರ ಪೋಷಕಾಂಶಕ್ಕಾಗಿ, ಬೆಳಕಿಗಾಗಿ ಅವುಗಳು ಬೆಳೆಗಳೊಂದಿಗೆ ಪೈಪೋಟಿ ನಡೆಸಿ ಬೆಳೆಗಳು ಬೆಳೆಯದಂಗೆ, ಇಳುವರಿ ಬರದಂಗೆ ನಮಗೆ ಹಾನಿ ಉಂಟು ಮಾಡ್ತವೆ. ಆದ್ದರಿಂದ ಕಳೆಗಳಿಂದ ನಾವು ರಕ್ಷಣೆಯನ್ನು ಪಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಗ ನಾವು ಕೊಯ್ಲು ವಿಧಾನ. ಕೊಯ್ಲು ಅಂದ್ರೇನು? ಪಕ್ವವಾದಂಥ ಬೆಳೆಗಳನ್ನು ಕೊಯ್ಯುವಂಥ ಪದ್ಧತಿ, ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಈಗ ಜೋಳ ತೆನೆಗಳನ್ನು ಬಿಟ್ಟಿರುತ್ತೆ, ಭತ್ತ, ರಾಗಿ, ಜೋಳ ಇವುಗಳ ತೆನೆಗಳನ್ನು ಕೊಯ್ಲು ಮಾಡೋದು, ಅಥವಾ ಸಸ್ಯವನ್ನೇ ಕೊಯ್ಲು ಮಾಡೋದು. ನಂತರ ಕೊಯ್ಲು ಮಾಡಿದ ನಂತರ ಅದನ್ನು ಒಕ್ಕಣೆ ಮಾಡುವುದು. ಹಿಂದೆ ಭತ್ತ ಕಟ್ಟಿ ಹೊಡಿತಾ ಇತ್ತು, ಈಗ ಒಕ್ಕಣೆ ಯಂತ್ರಗಳು. ಆ ಒಕ್ಕಣೆ ಯಂತ್ರ ಉದಾಹರಣೆಗೆ ಕಂಬೈನ್ ಒಂದು ಹಾರ್ವೆಸ್ಟರ್ ಯಂತ್ರ ಅಂತ ಕರಿತೀವಿ. ಈ ಕಂಬೈನ್ ಯಂತ್ರಗಳನ್ನು ಬಳಸಿ ನಾವು ತೆನೆಗಳಲ್ಲಿರುವಂಥ ಕಾಳುಗಳನ್ನು ಬೇರೆ ಮಾಡ್ಬೋದು. ನೆಕ್ಸ್ಟ್ ಪ್ರಾಣಿಗಳಿಂದ ಆಹಾರವನ್ನು ನಾವು ಪಡಿತೀವಿ. ಪ್ರಾಣಿಗಳಿಂದ ಏನು? ಕರಾವಳಿ ಭಾಗದ ಜನ ನಿತ್ಯ ಆಹಾರದಲ್ಲಿ ಮೀನನ್ನು ಬಳಸ್ತಾರೆ. ಮತ್ತು ನಾವು ಮನೆಯಲ್ಲಿ ಸಾಕುವಂಥ ಕೋಳಿ, ಕುರಿ ಮತ್ತು
ಕೋಳಿಗಳಿಂದ ಮಾಂಸ ಮತ್ತು ಮೊಟ್ಟೆ, ಕುರಿ, ಹಂದಿ ಮತ್ತು ದನಕರುಗಳಿಂದ ಮಾಂಸವನ್ನು ಪಡಿತೀವಿ. ಇದು ಪ್ರಾಣಿಗಳಿಂದ ಸಿಗುವಂಥ ಆಹಾರ. ಹಾಲು ಸಹ ಪ್ರಾಣಿಗಳಿಂದ ಸಿಗುವಂಥ ಆಹಾರ. ಮೊಟ್ಟೆ, ಮಾಂಸ ಇವುಗಳು ಪ್ರಾಣಿಗಳಿಂದ ಸಿಗುವಂಥ ಆಹಾರ. ನೆಕ್ಸ್ಟ್ ಈ ಆಹಾರವನ್ನು ಬೆಳೆದ ನಂತರ ಈ ಆಹಾರವನ್ನು ನಾವು ಹೆಂಗೆ ಸಂಗ್ರಹಣೆ ಮಾಡೋದು ಅಂತಕ್ಕಂಥದ್ದು. ಆಹಾರವನ್ನು ಸಂಗ್ರಹಿಸಲು ಸಹ ಅತ್ಯಂತ ಇಂಪಾರ್ಟೆಂಟು. ಆಹಾರವನ್ನು ಸಂಗ್ರಹಣೆ ಮಾಡೋದು. ಆಹಾರ ನಾವು ಹಾಗೆ ಇಟ್ಟರೆ ಅದು ನಮಗೆ ಈ ದಂಶಕ ಪ್ರಾಣಿಗಳಿಂದ ಅಥವಾ ಬ್ಯಾಕ್ಟೀರಿಯಾಗಳಿಂದ ಮತ್ತು ಫಂಗಸ್ನಿಂದ ಹಾಳಾಗುತ್ತೆ. ಅವುಗಳನ್ನು ನಾವು ಉತ್ತಮವಾದ ಗೋಡಾನುಗಳಲ್ಲಿ, ಉತ್ತಮವಾದ ಸುರಕ್ಷಿತ ಸ್ಥಳಗಳಲ್ಲಿ ಆಹಾರವನ್ನು ಸಂಗ್ರಹಿಸ್ತಕ್ಕಂಥ ಒಂದು ವಿಧಾನ ಆಹಾರ ಸಂಗ್ರಹಣೆ. ಉದಾಹರಣೆ, ಮನೆಗಳಲ್ಲಿ ನಾವು ಏನು ಮಾಡ್ತೀವಿ, ಗೋಣಿ ಚೀಲದಲ್ಲಿ ತುಂಬಿ ಈ ಥರದ ಒಂದು ಕಟ್ಟಿಗೆ ಪೀಸ್ಗಳ ಮೇಲೆ, ಹಲಗೆ ಮೇಲೆ ಅಟ್ಲ ಕಟ್ಟಿ ಅದನ್ನು ಇಡ್ತೀವಿ. ಅದೇ ರೀತಿ ನಾವು ಗೋಡಾನುಗಳಲ್ಲಿ ಅವುಗಳಿಗೆ ಅನೇಕ ಸಂರಕ್ಷಕಗಳನ್ನು ಬಳಸಿ ನಾವು ಅವುಗಳನ್ನು ಕೀಟಗಳಿಂದ, ಅಲ್ಲಿ ತೇವಾಂಶ ಇರುವಂಥ ಜಾಗ, ಮಳೆ ಬೀಳುವಂಥ ಜಾಗ, ನೀರು ಬರುವಂಥ ಜಾಗ, ತೇವಾಂಶ ಇರುವಂಥ ಜಾಗದಲ್ಲಿ ನಾವು ಅವುಗಳನ್ನು ಶೇಖರಿಸಿಕೊಳ್ಳೋದು. ಈ ಒಣ ಧಾನ್ಯಗಳನ್ನು ನಾವು ತೇವಾಂಶ ಇಲ್ಲದೆ ಇರುವಂಥ ಜಾಗದಲ್ಲಿ ಸಂಗ್ರಹಿಸಬೇಕು. ಮತ್ತು ದಂಶಕ ಪ್ರಾಣಿಗಳಿಂದ, ಪಕ್ಷಿಗಳಿಂದ, ಕೀಟಗಳಿಂದ ಮತ್ತು ಇಲಿಗಳಿಂದ ಇವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಂಗ್ರಹಣೆ ಅಂತ ಕರಿತೀವಿ. ಈ ರೀತಿ ಸಂಗ್ರಹಣೆ ಮಾಡಿ ನಾವು ಆಹಾರವನ್ನು ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಸಿಗುವಂತೆ ನಾವು ಮಾಡಬೇಕು. ಬೆಳೆಯನ್ನು ಉತ್ಪಾದನೆ ಮಾಡೋದು ಎಷ್ಟು ಮುಖ್ಯನೋ ಅದನ್ನು ವಿತರಣೆ ಮಾಡಿ ಪ್ರತಿಯೊಬ್ಬ ನಾಗರಿಕನಿಗೂ ಅದು ಸಿಗುವಂತೆ ಮಾಡುವುದು ಅಷ್ಟೇ ಮುಖ್ಯವಾಗಿದೆ. ಈ ಅಧ್ಯಾಯದಲ್ಲಿ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಮಕ್ಕಳೇ. ಕೃಷಿ ಪದ್ಧತಿಗಳು ಅದರಲ್ಲಿ ಮೊದಲನೇದು ಮಣ್ಣನ್ನು ಹದಗೊಳಿಸುವಿಕೆ. ಬೆಳೆ ಬೆಳೆಯುವುದಕ್ಕಿಂತ ಮೊದಲು ಮಣ್ಣನ್ನು ಚೆನ್ನಾಗಿ ಹದಗೊಳಿಸುವಿಕೆ ಒಂದು ತಂತ್ರವಾಗಿದೆ. ಮಣ್ಣನ್ನು ಹೇಗೆ ಹದಗೊಳಿಸ್ತಾರೆ? ಮಣ್ಣನ್ನು ತಿರುವಿ ಹಾಕುವುದು. ಮಣ್ಣನ್ನು ತಿರುವಿ ಹಾಕಿ ಆಳದಲ್ಲಿ ಬೇರುಗಳು, ಮಣ್ಣನ್ನು ತಿರುವಿ ಹಾಕುವುದು ಯಾಕೆ ಅಂತಂದರೆ ಸಸ್ಯಗಳು ಆಳವಾಗಿ ಬೇರು ಬಿಟ್ಟುಕೊಳ್ಳಲು ಮಣ್ಣನ್ನು ತಿರುವಿ ಹಾಕಬೇಕಾಗುತ್ತದೆ. ಇದನ್ನು ನಾವು ಉಳುಮೆ ಮಾಡೋದ್ರ ಮೂಲಕ ಮಾಡುತ್ತೇವೆ. ಉಳುಮೆ ಮಾಡಲಿಕ್ಕೆ ಕೃಷಿ ಉಪಕರಣಗಳನ್ನು ಬಳಸ್ತೀವಿ. ಈ ಕೃಷಿ ಉಪಕರಣಗಳು ಉಳುಮೆ ಮಾಡಲಿಕ್ಕೆ ಸಹಾಯ ಆಗ್ತವೆ. ಯಾವ್ಯಾವ ಕೃಷಿ ಉಪಕರಣಗಳನ್ನು ಬಳಸ್ತೀವಿ ಅಂದರೆ ಮೊದಲನೇದಾಗಿ ನೇಗಿಲು ರೈತರ ಸಿಂಬಲ್ ಇದು. ನೇಗಿಲು ನೆಕ್ಸ್ಟ್ ಎಡೆಕುಂಟೆ ಮತ್ತು ಕಲ್ಟಿವೇಟರ್ ಮತ್ತು ಕೂರಿಗೆ, ಎಣ್ಣೆ ಮಾಡಲಿಕ್ಕೆ ಕೂರಿಗೆ, ಇವುಗಳನ್ನು ನಾವು ಉಪಯೋಗಿಸ್ತೀವಿ. ನೇಗಿಲು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈಗ ನೇಗಿಲನ್ನು ನಾವೆಲ್ಲರೂ ಸಹ ನೋಡಿರ್ತೀವಿ. ನೇಗಿಲಿಗೆ ಮೊದಲು ಒಂದು ಈ ರೀತಿಯಾದಂಥ ನೇಗಿಲಿನ ನಾವು ಬಾಳು ಅಂತ ಹೇಳ್ತೀವಿ. ಇದಕ್ಕೆ ಉದ್ದನೆಯ ಒಂದು ಈಸ್ ಇರುತ್ತೆ. ಇದಕ್ಕೆ ಹಿಡ್ಕೊಳ್ಳಿಕ್ಕೆ ಮೇಳಿ ಅಂತ ಕರಿತೀವಿ. ಈ ತರದ ಒಂದು ಇದಕ್ಕೆ ಇಲ್ಲಿ ಒಂದು ಕಬ್ಬಿಣದ ತ್ರಿಕೋನಾಕಾರದ ಕುಡ ಅಂತ ಇರುತ್ತೆ. ಇದಕ್ಕೊಂದು ಕುಡ ಅಂತ ಇರುತ್ತೆ. ಇದು ನೇಗಿಲು. ಇದಕ್ಕೆ ನಾವು ರಂಟೆ, ಇದಕ್ಕೆ ನಾವು ನೇಗಿಲು ಅಂತ ಕರಿತೀವಿ ಅಥವಾ ರಂಟೆ ಅಂತ ಕರಿತೀವಿ. ಈ ರಂಟೆಯ ಬಾಳು ಅಂತ ಕರಿತೀವಿ. ಇದಕ್ಕೆ ಈಸು ಅಂತ ಕರಿತೀವಿ. ಇದಕ್ಕೆ ಬಾಳು ಅಂತ ಕರಿತೀವಿ. ಇದಕ್ಕೆ ಈಚು ಅಥವಾ ಈಸು ಅಂತ ಕರೀತಾರೆ, ಈಚು ಅಂತ ಕರೀತಾರೆ. ನೆಕ್ಸ್ಟ್ ಇದು ಎತ್ತುಗಳಿಗೆ ಕಟ್ಟಲಿಕ್ಕೆ ನೊಗ ಅಂತ ಕರಿತೀವಿ. ಇದಕ್ಕೆ ನೊಗ ಅಂತ ಕರಿತೀವಿ. ಇದಕ್ಕೆ ರೈತರು ಇದನ್ನ ಹಿಡ್ಕೊಂಡು ಉಳುಮೆ ಮಾಡ್ತಾರೆ. ಇದಕ್ಕೆ ಮೇಳಿ ಅಂತ ಕರೀತಾರೆ. ಮೇಳಿ ಅಂತ ಕರೀತಾರೆ. ಇದು ಒಂದು ನೇಗಿಲು ಉಳುಮೆ ಮಾಡಲಿಕ್ಕೆ ಬೇಕಾದಂತಹ ಒಂದು ಸಲಕರಣೆ. ಉಳುಮೆ ಮಾಡಲಿಕ್ಕೆ ಬೇಕಾದಂತಹ ಒಂದು ಸಲಕರಣೆ ನೇಗಿಲು. ನೆಕ್ಸ್ಟ್ ಇದಾದ್ಮೇಲೆ ಕಳೆ ತೆಗೆಯಲಿಕ್ಕೆ ನಾವು ಎಡೆಕುಂಟೆ ಅಂತ ಬಳಸ್ತೀವಿ. ಎಡೆಕುಂಟೆ ಹೇಗಿರುತ್ತೆ ಅಂತಂದ್ರೆ ಇದು ಮರದಿಂದ ಮಾಡಿದಂತಹ ಒಂದು ಈ ತರದ ಒಂದು ತುಂಡು ಇರುತ್ತೆ. ಇದು
ಇದಕ್ಕೆ ಎಲ್ ಆಕಾರದ ಎರಡು ಇದಕ್ಕೆ ನಾವು ಎಡೆ ಕುಂಟೆ ಅಂತ ಕರಿತೀವಿ. ಒಂದು ಮರದ ತುಂಡು ಇರುತ್ತೆ. ಮರದ ತುಂಡಿಗೆ ಎರಡು ಕಾಳುಗಳನ್ನ ಕುಳಗಳನ್ನ ಜೋಡಿಸಿರ್ತಾರೆ. ಇದಕ್ಕೆ ನಾವು ಕುಳ ಅಂತ ಕರಿತೀವಿ. ಎಲ್ಲ ಆಕಾರದ ಕುಳ. ಇದಕ್ಕೂ ಸಹ ನೇಗಿಲ ಮುಂಭಾಗದಲ್ಲಿ ಕಬ್ಬಿಣದ ಒಂದು ಕುಳ ಇರುತ್ತೆ. ಮರದ ತುಂಡಿಗೆ ಎರಡು ಕುಳಗಳನ್ನ ಎಲ್ಲ ಆಕಾರದ ಎರಡು ಕುಳಗಳನ್ನು ಜೋಡಿಸಿರ್ತಾರೆ. ಮತ್ತು ಇದಕ್ಕೆ ಎರಡು ಈಸುಗಳು ಇರ್ತವೆ. ಇಲ್ಲಿ ನೊಗ ಇರುತ್ತೆ. ಇದಕ್ಕೆ ನಾವು ಈಸು ಅಂತ ಕರಿತೀವಿ. ಈಚು ಅಥವಾ ಈಸು. ಇದಕ್ಕೆ ನೊಗ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಮೇಳಿ ಅಂತ ಕರೀತಾರೆ. ಮೇಳಿ. ನೆಕ್ಸ್ಟ್ ಟ್ರ್ಯಾಕ್ಟರ್ನಿಂದ ಎಳೆಯುವಂತ ಕಲ್ಟಿವೇಟರ್ ಅಂತ ನೋಡಿರ್ತೀವಿ. ಇವಿಷ್ಟು ಹೊಲಗಳಿಗೆ ಉಳುಮೆ ಮಾಡಲಿಕ್ಕೆ ಬಳಸುವಂತ ಸಾಧನಗಳು. ನೆಕ್ಸ್ಟ್ ಬಿತ್ತನೆ ಮಾಡಲಿಕ್ಕೆ ಬಳಸುವಂತಹ ಒಂದು ಉಪಕರಣ ಇದೆ. ಬಿತ್ತನೆ ಮಾಡಲಿಕ್ಕೆ ನಾವು ಕೂರಿಗೆ ಬಳಸ್ತೀವಿ. ಇನ್ನೊಂದು ಯಾಂತ್ರಿಕ ಕೂರಿಗೆ ಇದೆ, ಅದನ್ನು ಸಹ ಬಳಸ್ತೀವಿ. ಯಾಂತ್ರಿಕ ಕೂರಿಗೆ ಅಂತ ಬಳಸ್ತೀವಿ. ಕೂರಿಗೆ ನೀವೆಲ್ಲ ನೋಡಿರ್ತೀರಿ. ಮತ್ತೆ ಕೂರಿಗೆ ಅದರ ಮೇಲ್ಗಡೆ ಒಂದು ಬಟ್ಲೆ ಇರುತ್ತೆ. ಒಂದು ಈ ಆಕಾರದ ಒಂದು ಬಟ್ಲೆ ಇರುತ್ತೆ. ಅದರ ಮೇಲ್ಗಡೆ ಈ ಬಟ್ಲಲ್ಲಿ 3 ಅಥವಾ 4 ರಂಧ್ರಗಳಿರ್ತವೆ. 3 ರಂಧ್ರಗಳಿರ್ತವೆ. ಆ 3 ರಂಧ್ರಗಳನ್ನ ಒಂದು ಮರದ ತುಂಡಿಗೆ ಇದನ್ನ ಈ ತರ ಜೋಡಿಸಿರ್ತಾರೆ. ಇದಕ್ಕೆ ಈ ತರ ಕುಳ ಕಾಳು ಅಂತ ಕರಿತೀವಿ. ಇದಕ್ಕೂ ಸಹ ಉದ್ದನೆಯ ಈಸು ಅಂತ ಕರಿತೀವಿ. ಎರಡು ಈಸುಗಳನ್ನ ಇದಕ್ಕೆ ಜೋಡಿಸಿರ್ತಾರೆ. ಇಲ್ಲಿ ನೊಗ ಇರುತ್ತೆ. ಇದು ಒಂದು ಮರದ ಬಟ್ಟಲು, ಕಾಳುಗಳನ್ನು ಹಾಕಲಿಕ್ಕೆ ಮರದ ಬಟ್ಟಲು. ನಂತರ ಇದಕ್ಕೆ ಬಿದಿರಿನ 3 ಕೊಳವೆಯಂತ ಪೈಪ್ನಂತ 3 ಪೋಲುಗಳನ್ನ ಒಂದು ಮರದ ತುಂಡಿಗೆ ಜೋಡಿಸಿರ್ತಾರೆ. ಇಲ್ಲಿ ರಂಧ್ರಗಳಿರ್ತವೆ. ಈ ಜಾಗದಲ್ಲಿ ನಾವು ನೇಗಿಲಿಗೆ ಬಳಸುವಂತಹ ಸಣ್ಣ 3 ಅಥವಾ 4 ಕುಳದಿಂದ ಕಬ್ಬಿಣದ ಚೂಪದ ತ್ರಿಕೋನಾಕಾರದ ಕುಳದಿಂದ ಕೂಡಿದಂತಹ 3 ಬಾಳುಗಳಿರ್ತವೆ. ಇದಕ್ಕೆ ಎರಡು ಈಸುಗಳನ್ನು ಜೋಡಿಸಿ ಇದನ್ನು ನಾವು ಕೂರಿಗೆ ಅಂತ ಕರಿತೀವಿ. ಇದಕ್ಕೆ ಬಟ್ಟಲು ಅಂತ ಕರಿತೀವಿ. ಬಟ್ಟಲು ಇದು. ನೆಕ್ಸ್ಟ್ ಇದು ಪೈಪು ಅಥವಾ ಕೊಳವೆ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಇವುಗಳಿಗೆ ಈಚು ಅಂತ ಕರಿತೀವಿ. ಈಚು ಅಂತ ಕರಿತೀವಿ. ಇದು ಒಂದು ಮರದ ತುಂಡು. ಇದು ಮರದ ತುಂಡು ಇರುತ್ತೆ. ಇವಕ್ಕೆ ನಾವು ಕುಳ ಅಂತ ಕರಿತೀವಿ. ಇದು ಯಾಂತ್ರಿಕ. ಇದು ಒಂದು ಕೂರಿಗೆ, ಸಾಂಪ್ರದಾಯಿಕವಾಗಿ ಮನೆಗೆ ಬಿತ್ತನೆ ಮಾಡಲಿಕ್ಕೆ ಬಳಸುವಂತಹ ಕೂರಿಗೆ. ಇನ್ನೊಂದು ಯಾಂತ್ರಿಕ ಕೂರಿಗೆ ಅಂತ ಇರುತ್ತೆ. ಈ ಯಾಂತ್ರಿಕ ಕೂರಿಗೆ ನಾವು ಇದನ್ನ ಯಂತ್ರದ ಮೂಲಕ, ಟ್ರ್ಯಾಕ್ಟರ್ ಮೂಲಕ ಅದನ್ನ ಮಾಡ್ತೀವಿ. ಅದು ಒಂದು ತಿರುಗುವ ಚಕ್ರ ಇದ್ದು ಕಾಳುಗಳನ್ನು ನಿಯಮಿತ ಅಂತರದಲ್ಲಿ ಹಾಕಲಿಕ್ಕೆ ಅದು ಸಹಾಯ ಮಾಡುವ ಯಾಂತ್ರಿಕ. ಇಷ್ಟು ಕೃಷಿ ಉಪಕರಣಗಳು. ಕೃಷಿ ಉಪಕರಣಗಳನ್ನ ನಾವು ಈ ರೀತಿ ಹೊಲವನ್ನ ಹದಗೊಳಿಸಲಿಕ್ಕೆ ಮತ್ತು ಬಿತ್ತನೆ ಮಾಡಲಿಕ್ಕೆ ಕೃಷಿ ಉಪಕರಣಗಳನ್ನ ನಾವು ಬಳಸ್ತೀವಿ.
ಸುಮ್ಮನೆ ಬಿಡಲ್ಲ. ಒಂದು ಬೆಳೆ ಆಗುತ್ತೆ, ಇನ್ನೊಂದು ಬೆಳೆಯನ್ನು ಬೆಳೀತಾನೇ ಇರ್ತಾರೆ. ಈಗ ಪದೇ ಪದೇ ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಕಡಿಮೆ ಆಗುತ್ತೆ, ಅಥವಾ ಅವು ಮಣ್ಣಿನಲ್ಲಿರುವ ಪೋಷಕಾಂಶಗಳ ಸವಕಳಿ ಆಗುತ್ತೆ ಅಂತ ಹೇಳ್ಬೋದು, ಕಡಿಮೆ ಆಗುತ್ತೆ. ಇವುಗಳನ್ನು ಒದಗಿಸೋದು ಹೇಗೆ? ನಾವು ಗೊಬ್ಬರವನ್ನು ಹಾಕೋದ್ರ ಮೂಲಕ ಇದನ್ನ ಒದಗಿಸ್ಬೋದು. ಉದಾಹರಣೆಗೆ ಸಾವಯವ ಗೊಬ್ಬರ, ಇದು ನಾವು ಮನೆಯಲ್ಲೇ ತಯಾರಿಸಬಹುದು. ಈಗ ಸಾಮಾನ್ಯವಾಗಿ ರೈತರು ದನಕರುಗಳನ್ನ ಕುರಿ ಕೋಳಿ ಸಾಗಾಣಿಕೆಯನ್ನ ಮಾಡ್ಕೊಂಡಿರ್ತಾರೆ. ಅವರು ಈ ಸಗಣಿ ಅಥವಾ ತ್ಯಾಜ್ಯ ದನಕರುಗಳು ಬಿಟ್ಟಂತಹ ಕಸಕಡ್ಡಿಗಳನ್ನ ಒಂದು ಗುಂಡಿಗೆ ಹಾಕಿ ಅದ್ರ ಜೊತೆಗೆ ಸಗಣಿ ಗಂಜಲು ಮತ್ತೆ ಮಣ್ಣು ನೀರನ್ನೆಲ್ಲ ಹಾಕಿ ಆ ಗುಂಡಿಯಲ್ಲಿ ಅದನ್ನ ವಿಘಟನೆಗೆ ಒಳಗಾಗುವಂತೆ ಮಾಡ್ತಾರೆ. ಈ ವಿಘಟನೆಗೆ ಒಳಗಾದಾಗ ಈ ಹುಮ್ಮಸ್ಸಿನಿಂದ ಕೂಡಿದಂತ ಒಂದು ಫಲವತ್ತಾದ ಗೊಬ್ಬರ ಆಗುತ್ತೆ. ಈ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ನಾವು ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಸಿಕ್ಕು ಜಮೀನು ಪುಷ್ಟವಾಗಿರುತ್ತೆ. ನೆಕ್ಸ್ಟ್ ರಸಗೊಬ್ಬರಗಳು ಅಂತ ಕರಿತೀವಿ. ರಸಗೊಬ್ಬರ ಅಂದ್ರೆ ಏನು ಅಂದ್ರೆ ನಾವು ಅಂಗಡಿಗಳಿಂದ ನಾವು ತರುವಂತಹ ಗೊಬ್ಬರಗಳು ರಸಗೊಬ್ಬರ, ರಾಸಾಯನಿಕ ಗೊಬ್ಬರಗಳು ಅಂತ ಕರಿತೀವಿ. ಯಾವ ರಾಸಾಯನಿಕ ಗೊಬ್ಬರಗಳು? ಯೂರಿಯಾ ಗೊಬ್ಬರ ಇರ್ಬೋದು, DAP ಇರ್ಬೋದು, ಡೈ ಅಮೋನಿಯಂ ಫಾಸ್ಫೇಟ್, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಶ್, NPK ಗೊಬ್ಬರಗಳು ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳು ಅಂತ ಕರಿತೀವಿ. 18 ಮಂಗಳ, DAP, ಯೂರಿಯಾ ಇವು ರಾಸಾಯನಿಕ ಗೊಬ್ಬರಗಳು. ಈ ಗೊಬ್ಬರಗಳನ್ನ ನಾವು ಕಾರ್ಖಾನೆಗಳಲ್ಲಿ ನಿರವಯವ ಲವಣಗಳಿಂದ ತಯಾರಿಸ್ತೀವಿ. ಸಸ್ಯಗಳಿಗೆ ತಕ್ಷಣ ಹೀರಿಕೆಯಾಗಿ ಬೇಕಾದಂತಹ ಪೋಷಕಾಂಶಗಳನ್ನ ಸಸ್ಯಗಳಿಗೆ ಹೆಚ್ಚು ಬೇಕಾದಂತಹ ರಂಜಕ ಮತ್ತು ನೈಟ್ರೋಜನ್ ಮತ್ತು ಪೊಟ್ಯಾಸಿಯಂ ಅನ್ನ ಈ ಗೊಬ್ಬರ ಒದಗಿಸುತ್ತೆ. ಈ ಗೊಬ್ಬರಗಳಲ್ಲಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳಿಗೆ ಬೇರೆ ವ್ಯತ್ಯಾಸ ಈಗ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ. ರಸಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ, ಮಾನವ ನಿರ್ಮಿತ ನಿರ್ವಯವ ಲವಣ. ಇದು ಮಾನವ ನಿರ್ಮಿತ ನಿರ್ವಯವ ಲವಣ ಅಂದ್ರೆ ಪಳೆಯೋದಿಲ್ಲ, ಇದು ಜಮೀನಿಗೆ ಹಾನಿಕಾರಕ. ಬಟ್ ಬೆಳೆಗಳಿಗೆ ತಕ್ಷಣ ಸಸ್ಯಗಳು ಇರ್ಕೋಬಹುದು, ಬಟ್ ಇದನ್ನ ಬಳಸೋದ್ರಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ. ನಿರ್ವಯವ ಲವಣ ಇದು ಸಾವಯವ ಗೊಬ್ಬರ, ನೈಸರ್ಗಿಕ ಪದಾರ್ಥ. ಇದು ಸಸ್ಯ ತ್ಯಾಜ್ಯಗಳ, ಪ್ರಾಣಿ ತ್ಯಾಜ್ಯಗಳ ವಿಘಟನೆಯಿಂದ ಉತ್ಪತ್ತಿ ಆಗುತ್ತೆ. ಈ ರಸಗೊಬ್ಬರ ಕಾರ್ಖಾನೆಗಳಲ್ಲಿ ಉತ್ಪಾದಿಸ್ತಾರೆ. ಸಾವಯವ ಗೊಬ್ಬರ ಬಯಲುಗಳಲ್ಲಿ ಇದನ್ನ ತಿಪ್ಪೆಗಳಲ್ಲಿ ಉತ್ಪಾದಿಸ್ತಾರೆ, ಬಯಲುಗಳಲ್ಲಿ ಉತ್ಪಾದನೆ ಆಗುತ್ತೆ. ನಂತರ ರಸಗೊಬ್ಬರದಲ್ಲಿ ಹ್ಯೂಮಸ್ ಇರಲ್ಲ. ಹ್ಯೂಮಸ್ ಅಂತಂದ್ರೆ ಕಸ ಕಡ್ಡಿಗಳು ಕೊಳೆತಾಗ ಕಪ್ಪು ದಪ್ಪವಾದಂತಹ ಒಂದು ಸ್ಪಂಜಿನಂತೆ ಮೃದುವಾಗಿರುವಂತಹ ಒಂದು ವಸ್ತು. ಈ ಹ್ಯೂಮಸ್ ರಸಗೊಬ್ಬರಗಳಲ್ಲಿರಲ್ಲ. ಈ ಹ್ಯೂಮಸ್ ಈ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ ಅಂತ ಏನು ಕರಿತೀವಿ, ದನದ ಗೊಬ್ಬರ, ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ ಇವುಗಳಲ್ಲಿ ಹ್ಯೂಮಸ್ ಜಾಸ್ತಿ ಇರುತ್ತೆ. ನಂತರ ರಸಗೊಬ್ಬರಗಳಲ್ಲಿ NPK ಅಂತಂದ್ರೆ ನೈಟ್ರೋಜನ್ ಅಂದ್ರೆ ಸಾರಜನಕ, ನಾವು ಫಾಸ್ಫರಸ್ ಅಂತಂದ್ರೆ ರಂಜಕ, K ಅಂದ್ರೆ ಕೇಲಿಯಂ ಅಥವಾ ಪೊಟ್ಯಾಸಿಯಂ ಅಂತ ಕರಿತೀವಿ. ಈ ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಸಿಯಂ ಈ ರಸಗೊಬ್ಬರಗಳಲ್ಲಿ ಹೆಚ್ಚಾಗಿರುತ್ತೆ ಮತ್ತು ಸಾವಯವ ಗೊಬ್ಬರದಲ್ಲಿ ಕಡಿಮೆ ಇರುತ್ತೆ. ಸಾವಯವ ಗೊಬ್ಬರದಲ್ಲಿ ಸಸ್ಯಗಳಿಗೆ ಬೇಕಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇದು ದೊರೆಯುವುದಿಲ್ಲ ಮತ್ತು ಇದು ರಸಗೊಬ್ಬರಗಳಲ್ಲಿ ಹೆಚ್ಚಾಗಿರುತ್ತೆ. ಈ ರಸಗೊಬ್ಬರಗಳಿಂದ ಸಾವಯವ ಗೊಬ್ಬರಗಳು ಉಪಯುಕ್ತವಾಗಿರುತ್ತವೆ. ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಸಾವಯವ ಗೊಬ್ಬರ, ಸಾವಯವ ಕೃಷಿ ಅಂತ ನೀವು ಕೇಳಿರ್ಬೋದು. ಸಾವಯವ ಗೊಬ್ಬರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಯಾಕೆ ಅಂತಂದ್ರೆ ಇದು ಮಣ್ಣಿಗೆ ಹ್ಯೂಮಸ್ ಅನ್ನು ಸೇರಿಸೋದ್ರ ಮೂಲಕ ಅಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳ ಉತ್ಪಾದನೆಗೆ, ಉಪಯುಕ್ತ ಬ್ಯಾಕ್ಟೀರಿಯಾಗಳ ಉತ್ಪಾದನೆಗೆ, ಕೀಟಗಳಿಗೆ, ಉದಾಹರಣೆಗೆ ಗೆದ್ದಲು, ಇರುವೆ ಮತ್ತೆ ಗೊದ್ದ ಈ ತರದ ಕೀಟಗಳು ಮಣ್ಣಿನಲ್ಲಿ ಇರುವಂತಹ ಕೀಟಗಳ ಸಮೃದ್ಧಿಗೆ ಕಾರಣವಾಗುತ್ತೆ. ಮತ್ತು ಹ್ಯೂಮಸ್ ಇರೋದ್ರಿಂದ ಅನೇಕ ಕೀಟಗಳು, ಎರೆಹುಳುಗಳಂತ ಅನೇಕ ಜೀವಿಗಳು ಅದರಲ್ಲಿ ವಾಸ ಮಾಡ್ತವೆ ಮತ್ತು ಇವು ಮಣ್ಣನ್ನ ತಿರುಗಿ ಹಾಕ್ತವೆ, ಮತ್ತೊಂದು ಮಣ್ಣನ್ನ ಕೊಳಿತವೆ. ಅದರಲ್ಲಿ ಗಾಳಿ, ನೀರು ಹೆಚ್ಚಾಗಿ ಹೀರಿಕೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಣ್ಣಿನ ನೀರು ಹೀರಿಕೆಯ ಸಾಮರ್ಥ್ಯವನ್ನ ಹ್ಯೂಮಸ್ ಹೆಚ್ಚಿಗೆ ಮಾಡುತ್ತೆ. ಮಣ್ಣಲ್ಲಿ ಇರೋದ್ರಿಂದ ಮಣ್ಣಿನ ಗುಣಮಟ್ಟ ಹೆಚ್ಚಿಗೆ ಆಗುತ್ತೆ. ಅದರಿಂದ ಸಾವಯವ ಗೊಬ್ಬರಗಳು ಈ ರಸಗೊಬ್ಬರಗಳಿಗಿಂತಲೂ ಉತ್ತಮ. ರಸಗೊಬ್ಬರಗಳನ್ನು ನಾವು ಯಥೇಚ್ಛವಾಗಿ ಬಳಸೋದ್ರಿಂದ ಕ್ಯಾನ್ಸರ್ನಂತಹ ಭಯಾನಕ ರೋಗಗಳು ಮತ್ತು ಅನೇಕ ಅಲ್ಸರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಆ ಥರದ ಇನ್ನೂ ಅನೇಕ ರೋಗಗಳು ಈ ರಸಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತವೆ ಮತ್ತು ನೆಲ ಮಾಲಿನ್ಯಕ್ಕೆ, ಮಣ್ಣು ಮಾಲಿನ್ಯಕ್ಕೆ ಕಾರಣ ಆಗ್ತವೆ. ಮಣ್ಣು ಲವಣೀಕರಣಗೊಳ್ಳುತ್ತೆ ರಸಗೊಬ್ಬರಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ. ಆದರೆ ನಮ್ಮ ಹಿಂದಿನ ಪೂರ್ವಜರು ಸಾವಿರಾರು ಲಕ್ಷಾಂತರ
ಹಾಕಿದರೆ ನಾಳೆಯಿಂದ ಸಸ್ಯಗಳು ಆ ಮಣ್ಣಿನಲ್ಲಿ ನೀರಿನಲ್ಲಿ ಕರಗಿರುವ ರಸಗೊಬ್ಬರವನ್ನು ಇರ್ತವೆ. ಬಟ್ ಸಾವಯವ ಗೊಬ್ಬರಗಳು ತಕ್ಷಣಕ್ಕೆ ಪೋಷಕಾಂಶಗಳನ್ನು ಒದಗಿಸಲ್ಲ. ಅದು ತಿಂಗಳುಗಟ್ಟಲೆ ಬೇಕು, ವಾರಗಳು ತಿಂಗಳುಗಟ್ಟಲೆ ಬೇಕು. ಅದೆಲ್ಲ ಚೆನ್ನಾಗಿ ಮಣ್ಣಿನಲ್ಲಿ ವಿಘಟನೆ ಕ್ರಿಯೆಗೆ ಒಳಗಾದಾಗ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಮತ್ತು ಮಣ್ಣಿನಲ್ಲಿರುವ ಕೀಟಗಳು ಬ್ಯಾಕ್ಟೀರಿಯಾಗಳು ಸೇರಿ ಸಾವಯವ ಗೊಬ್ಬರವನ್ನು ವಿಘಟಿಸಿ ಅದರಲ್ಲಿ ಸಸ್ಯಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನಾಗಿ ಪರಿವರ್ತಿಸುತ್ತದೆ. ಬಟ್ ಇದು ತಕ್ಷಣಕ್ಕೆ ಉಪಯೋಗ ಬರುತ್ತೆ, ತಕ್ಷಣಕ್ಕೆ ಉಪಯೋಗ ಕೊಡಲ್ಲ. ಬಟ್ ಇದು ಸಾವಯವ ಗೊಬ್ಬರಗಳು ಹಾಕೋದ್ರಿಂದ ಮಣ್ಣು ಮಾಲಿನ್ಯ ಆಗಲ್ಲ. ಮಕ್ಕಳೇ, ಈಗ ನೀರಾವರಿ ಅಂತಂದ್ರೆ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತೇವೆ. ಈ ನೀರಾವರಿಯನ್ನ ನಾವು ಎಲ್ಲಾ ಜೀವಿಗಳಿಗೂ ನೀರು ಬದುಕಲು ಅತಿ ಅಗತ್ಯವಾಗಿ ಬೇಕು. ನಮ್ಮ ದೇಹದಲ್ಲಿ 65% ಹೆಚ್ಚಿನ ಭಾಗ ನೀರಿದೆ. ಸಸ್ಯಗಳಲ್ಲೂ ಅಷ್ಟೇ 70% ಹೆಚ್ಚಿನ ಭಾಗ ನೀರಿದೆ. ಸಸ್ಯಗಳಿಗೆ ನೀರು ಏಕೆ ಅಗತ್ಯ ಅಂತಂದ್ರೆ ಸಸ್ಯಗಳು ಮಣ್ಣಿನಲ್ಲಿ ಕರಗಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ನೀರು ಅಗತ್ಯವಾಗಿ ಬೇಕು. ಸಸ್ಯಗಳ ಎಲೆಗಳಿಂದ ನೀರು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹೋಗುತ್ತದೆ. ಅಂತೆಯೇ ಸಸ್ಯಗಳ ಬೇರುಗಳಿಂದ ಮಣ್ಣಿನಲ್ಲಿ ಕರಗಿರುವ ನೀರು, ಮಣ್ಣಿನಲ್ಲಿರುವಂತಹ ನೀರು, ಪೋಷಕಾಂಶಗಳು ಕರಗಿರತಕ್ಕಂಥ ನೀರು, ನೀರನ್ನು ಬೇರುಗಳ ಮೂಲಕ ಸಸ್ಯಗಳು ಹೀರಿಕೊಂಡು ತಮಗೆ ಬೇಕಾದ ಪೋಷಕಾಂಶಗಳನ್ನು ಪಡೆಯುತ್ತವೆ. ಅದೇ ರೀತಿ ಎಲ್ಲ ಪ್ರಾಣಿಗಳಿಗೂ ನೀರು ಅತ್ಯಗತ್ಯ. ಮನುಷ್ಯನಿಗೂ ಸಹ, ಎಲ್ಲ ಪ್ರಾಣಿಗಳಿಗೂ ಸಹ ನೀರು ಅತ್ಯಗತ್ಯ. ನೀರು ಕುಡಿಯದೇ ಇರುವಂತಹ ಪ್ರಾಣಿಗಳು ಇಲ್ಲ. ಯಾಕಂದ್ರೆ ನಮ್ಮ ದೇಹದ ಎಲ್ಲ ಜೈವಿಕ ಕ್ರಿಯೆಗಳಿಗೆ ನೀರು ಅತ್ಯಗತ್ಯವಾಗಿ ಬೇಕು. ನೀರಾವರಿ ಅಂತಂದ್ರೆ ಏನು ಅಂತಂದ್ರೆ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿಯನ್ನು ಇರಿಗೇಷನ್ ಅಂತ ಕರಿತೀವಿ. ನೀರು ಒದಗಿಸುವ ಕಾಲ ಮತ್ತು ಆವರ್ತಗಳು ಬೆಳೆಯಿಂದ ಬೆಳೆಗೆ, ಮಣ್ಣಿನಿಂದ ಮಣ್ಣಿಗೆ ಬೇರೆ ಬೇರೆ ಇರ್ತವೆ. ಉದಾಹರಣೆಗೆ ನಮಗೆ ಭತ್ತ ಹೆಚ್ಚು ನೀರನ್ನ ಹಿಡಿಯುತ್ತೆ. ಅದೇ ರೀತಿ ಗೋಧಿ ಕಡಿಮೆ ನೀರಲ್ಲಿ ಬೆಳೆಯಬಹುದು. ಜೋಳ, ರಾಗಿ ಕಡಿಮೆ ನೀರಲ್ಲಿ ಬೆಳೆಯಬಹುದು. ಆದರೆ ಭತ್ತ, ಶುಂಠಿ ಇವಕ್ಕೆ ನೀರು ಜಾಸ್ತಿ ಬೇಕು. ಅದೇ ರೀತಿ ಮಣ್ಣು, ಬೇರೆ ಬೇರೆ ಮಣ್ಣಿಗೆ ಅನುಗುಣವಾಗಿ ಅಲ್ಲಿ ನಾವು ಬೇರೆ ಬೇರೆ ರೀತಿಯ ನೀರನ್ನು ಒದಗಿಸುವಂಥದ್ದು ನಾವು ನೋಡ್ತೀವಿ. ಹೀಗೆ ಬಹುಶಃ ಮಣ್ಣು ಮತ್ತು ಎಲೆಗಳಿಂದ ನೀರಿನ ಆವಿಕರಣದ ದರವು ಹೆಚ್ಚಾಗುವುದೇ ಇರಬಹುದು. ಅದಕ್ಕೆ ನೆಕ್ಸ್ಟ್ ನೀರಾವರಿಯ ಆಕಾರಗಳು ಯಾವ್ಯಾವು ಅಂತ ನೋಡೋಣ. ನೀರಾವರಿಯ ಆಕಾರಗಳು ಯಾವಪ್ಪ ಅಂತಂದ್ರೆ ಬಾವಿಗಳು, ಕೊಳವೆ ಬಾವಿಗಳು ಮತ್ತು ನದಿಗಳು, ಡ್ಯಾಮ್ಗಳು, ಬಾವಿಗಳು, ಕೊಳವೆ ಬಾವಿಗಳು, ಕೆರೆಗಳು, ಸರೋವರಗಳು, ನದಿಗಳು, ಅಣೆಕಟ್ಟುಗಳು, ಇವು ನೀರಾವರಿಯ ಆಕಾರಗಳು. ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಬಾವಿಗಳು, ನೆಕ್ಸ್ಟ್ ಕೊಳವೆ ಬಾವಿಗಳು, ನದಿಗಳು, ಸರೋವರಗಳು, ಅಣೆಕಟ್ಟುಗಳು, ಈ ತರ ಇವು ನೀರಾವರಿಯ ಆಕಾರಗಳು. ಹಿಂದೆ ನಾವು ಎರಡು ರೀತಿಯ ನೀರಾವರಿಯ ಆಕಾರಗಳನ್ನ ನಾವು ನೋಡ್ತೀವಿ. ನೀರಾವರಿಯ ಆಕಾರಗಳು, ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ಮತ್ತು ನೀರಾವರಿಯ ಆಧುನಿಕ ವಿಧಾನಗಳು. ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ಯಾವುವು ಅಂತ ನೋಡೋಣ. ಸಾಂಪ್ರದಾಯಿಕ ವಿಧಾನ ಹಿಂದಿನಿಂದ ನಾವು ನೋಡಿದ್ದೀವಿ. ನಾವು ಏತ ನೀರಾವರಿ ಸಾಂಪ್ರದಾಯಿಕ ವಿಧಾನ ಅಂತಂದ್ರೆ ಅಗಳು ಅಥವಾ ರಾಟೆ ವಿಧಾನ ಮತ್ತು ಸರಪಳಿ ಪಂಪ್ ವಿಧಾನ, ಏತ ನೀರಾವರಿ ಮತ್ತು ರಾಹಟ್ ವಿಧಾನ ಅಂತ ಇವು ಬೇರೆ ಬೇರೆ. ಮತ್ತು ರಾಹಟ್ ವಿಧಾನ, ಇವು ಸಾಂಪ್ರದಾಯಿಕ ನೀರಾವರಿ ವಿಧಾನಗಳು. ಅದೇ ರೀತಿ ಆಧುನಿಕ ನೀರಾವರಿ ವಿಧಾನಗಳಿವೆ. ಆಧುನಿಕ ನೀರಾವರಿ ವಿಧಾನಗಳು ಯಾವ್ಯಾವಪ್ಪ
ಪಂಪ್ ಮೂಲಕ ಕಿರಿದಾದ ಪೈಪ್ಗಳನ್ನು ಲಂಬ ಕೋನದಲ್ಲಿ ಕಿರಿದಾದ ಪೈಪ್ಗಳನ್ನು ನಿಲ್ಲಿಸಿ ಅದರ ಮೇಲೆ ಜಟ್ಗಳನ್ನು ಅಳವಡಿಸಿ ನಾವು ಕಾಫಿ ಮತ್ತು ಶುಂಠಿ ಬೆಳೆಗಳಿಗೆ ಈ ತುಂತುರು ನೀರಾವರಿ, ಅದು ಮಳೆಯ ರೀತಿಯಲ್ಲಿ ಸಸ್ಯಗಳ ಎಲೆಗಳ ಮೇಲೆ ತುಂತುರಾಗಿ ಮಳೆ ಹನಿಗಳ ಬೀಳುವ ರೀತಿಯಲ್ಲಿ ಬೀಳುತ್ತೆ. ಇದು ಆಧುನಿಕ ನೀರಾವರಿ. ನೆಕ್ಸ್ಟ್ ಹನಿ ನೀರಾವರಿ, ಇದನ್ನ ತೋಟಗಾರಿಕೆಯಲ್ಲಿ ನಾವು ಬಳಸ್ತೀವಿ. ತೋಟಗಾರಿಕೆಯ ಉದಾಹರಣೆ ಯಾವುದೋ ಹಣ್ಣಿನ ತೋಟ, ಮಾವಿನ ಗಿಡಗಳು ಅಥವಾ ಅಡಿಕೆ, ಅದೇ ರೀತಿ ಚಿಕ್ಕು ಸಪೋಟ ಗಿಡಗಳಿಗೆ ಯಾವುದೋ ದೊಡ್ಡ ದೊಡ್ಡ ತೋಟಗಾರಿಕೆ, ಉದಾಹರಣೆಗೆ ದಾಳಿಂಬೆ, ಇವುಗಳಿಗೆ ಬುಡಕ್ಕೆ ನೀರು ಬೀಳುವಂತೆ ಹನಿಯಾಗಿ ಬೀಳುವಂತೆ ವ್ಯವಸ್ಥೆ ಮಾಡಿರ್ತಾರೆ. ಇದು ಹನಿ ನೀರಾವರಿ ವಿಧಾನ. ಇದು ಆಧುನಿಕ ನೀರಾವರಿ ವಿಧಾನ. ಈಗ ಸಾಂಪ್ರದಾಯಿಕ ಹಿಂದಿನ ಕಾಲದಿಂದ ಬಳಸ್ಕೊಂತ ಬಂದವು ಅಗಳು ಅಥವಾ ರಾಟೆ. ಅಗಳು ಅಂದ್ರೆ ರಾಟೆಯನ್ನು ತಿರುಗಿಸೋದ್ರ ಮೂಲಕ ನೀರನ್ನ ಹಾಯಿಸೋದು. ಸರಪಳಿ ಪಂಪ್ ವಿಧಾನ, ಇದು ಅಷ್ಟೇ. ಅದು ರಾಟೆಗೆ ಒಂದು ಸರಪಳಿಯ ರೀತಿಯಲ್ಲಿ ಬಕೆಟ್ಗಳನ್ನು ಜೋಡಿಸಿ ಅದು ತಿರುಗಿದಾಗ ನೀರನ್ನು ಬೇಕೆತ್ಕೊಂಬಾರದು. ನೆಕ್ಸ್ಟ್ ಏತ ನೀರಾವರಿ, ಇದು ಸಹ ಅಷ್ಟೇ. ಏತ ನೀರಾವರಿ ಅಂತಂದ್ರೆ ಇದನ್ನು ಸಹ ಒಂದು ಕಪ್ಲಿ ಅಂತ ಕರೀತಾರೆ. ಒಂದು ಬಕೆಟ್ ರೀತಿಯಲ್ಲಿ ಒಂದು ಚರ್ಮದ ಒಂದು ಸಾಧನ, ಅದು ನೀರನ್ನ ಬಾಗಿ ನೀರನ್ನು ತಗೊಂಡು ಕಾಲುವೆಗೆ ಚೆಲ್ಲುತ್ತೆ. ಅದಕ್ಕೆ ಒಂದು ಎತ್ತಿನ ಸಹಾಯದಿಂದ ತಿರುಗಿಸ್ತಾರೆ. ರಾಹಟ್ ವಿಧಾನ ಇದು ಅಷ್ಟೇ. ಇದು ಸಹ ಗಾಣದ ರೀತಿಯಲ್ಲಿ ಎತ್ತುಗಳನ್ನು ತಿರುಗಿಸಿ ಒಂದು ಚಕ್ರ ಜೋಡಿಸಿ ನೀರಾವರಿ ಮಾಡ್ತಾರೆ. ಇವು ಸಾಂಪ್ರದಾಯಿಕ ನೀರಾವರಿ ವಿಧಾನಗಳು. ಅದೇ ರೀತಿ ಇವು ಆಧುನಿಕ ನೀರಾವರಿ ವಿಧಾನ, ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಮತ್ತು ಕಾಲುವೆಗಳ ಮೂಲಕ ಬಳಸ್ತಕ್ಕಂಥದ್ದು ಸಹ ಆಧುನಿಕ ನೀರಾವರಿ ವಿಧಾನ ಅಂತ ಕರೀತೀವಿ. ಇಷ್ಟು ಆಧುನಿಕ ಇದು ನೀರಾವರಿ ವಿಧಾನಕ್ಕಾಗಿ. ಈಗ ನಾವು ಕಳೆಗಳಿಂದ ರಕ್ಷಣೆ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಕಳೆಗಳಿಂದ ರಕ್ಷಣೆ. ಕಳೆಗಳಿಂದ ರಕ್ಷಣೆ ಅಂತಂದ್ರೆ ನಾವು ಕಳೆಗಳು ಅಂತ ಏನು ಬಂದು ಅಂದ್ರೆ ಬೆಳೆಗಳ ಜೊತೆಗೆ ಬೆಳೆಯುವಂತಹ ಅನಪೇಕ್ಷಿತ ಸಸ್ಯಗಳು, ನಮಗೆ ಬೇಕಾಗಿಲ್ಲ ಆ ಅನಪೇಕ್ಷಿತ ಸಸ್ಯಗಳನ್ನ ನಾವು ಕಳೆಗಳು ಅಂತ ಕರಿತೀವಿ. ಈ ಕಳೆಗಳು ನಮ್ಮ ಬೆಳೆಗಳ ಜೊತೆಗೆ ಪೈಪೋಟಿಯನ್ನು ನಡೆಸಿ ನಮ್ಮ ಬೆಳೆಗಳಿಗೆ ಹಾಕುವಂತ ನಾವು ಗೊಬ್ಬರ, ನೀರು, ಬೆಳಕು ಇವುಗಳಿಗೆ ಸ್ಪರ್ಧೆ ಒಡ್ಡಿ ಬೆಳೆಗಳನ್ನು ಇವು ಕುಂಠಿತಗೊಳ್ಳುತ್ತವೆ, ಇಳುವರಿ ಕಡಿಮೆ ಆಗುವಂತೆ ಮಾಡ್ತವೆ. ಅದರಿಂದ ಈ ಕಳೆಗಳನ್ನ ನಾವು ಬೆಳೆಗಳ ಮಧ್ಯದಲ್ಲಿ ಬೆಳೆದಂತೆ ತಡೆಯೋದು. ಏನ್ ಮಾಡೋದು ಅಂತಂದ್ರೆ ಯಾಂತ್ರಿಕ ವಿಧಾನ, ಭೌತಿಕ ವಿಧಾನದಿಂದ ಕಳೆಗಳನ್ನು ಕೀಳೋದು. ಕಳೆ ಕುಡ್ಲು ಅಂತ ಇರುತ್ತೆ, ಕಳೆ ಕುಡ್ಲುಗಳನ್ನು ಬಳಸಿ ಕಳೆಗಳನ್ನ ಕೀಳೋದು. ಅದಕ್ಕೆ ಎಡೆಕುಂಟೆ ಹೊಡೆಯೋದು. ಎರಡು ಸಾಲುಗಳ ಬೆಳೆ ಸಾಲುಗಳ ಮಧ್ಯೆ ಕಳೆ ಬೆಳೆದಿರುತ್ತಲ್ಲ ಅದ್ರ ಮಧ್ಯೆ ಎಡೆಕುಂಟೆ ಹೊಡಿತಕ್ಕಂಥ ವಿಧಾನ ಕಳೆಗಳಿಂದ ರಕ್ಷಣೆ. ಅದೇ ರೀತಿ ಇತ್ತೀಚಿನ ಆಧುನಿಕ ವಿಧಾನದಲ್ಲಿ ನಾವು ಕಳೆನಾಶಕಗಳನ್ನು ಹೊಡೆಯೋದ್ರ ಮೂಲಕ ಅವು ಬೆಳೆಗಳಿಗೆ ಹಾನಿ ಮಾಡಲ್ಲ, ಕಳೆಗಳನ್ನ ಅವು ನಾಶಪಡಿಸ್ತವೆ. ಕಳೆನಾಶಕ ಹೊಡೆಯೋದ್ರ ಮೂಲಕ ನಾವು ಕಳೆಯನ್ನ ನಿರ್ಮೂಲನೆ ಮಾಡಬಹುದು. ಭೌತಿಕ ವಿಧಾನದಿಂದ ಕಳೆ ಕೀಳಬಹುದು, ಅಥವಾ ನಾವು ಸಾಂಪ್ರದಾಯಿಕ ವಿಧಾನದ ಎಡೆಕುಂಟೆ ಹೊಡಿಬಹುದು, ಅಥವಾ ಇತ್ತೀಚಿನ ಆಧುನಿಕ ವಿಧಾನ ಕಳೆನಾಶಕಗಳನ್ನು ಬಳಸಿ ಕಳೆಯನ್ನು ನಾವು ಕಂಟ್ರೋಲ್ ಮಾಡಬಹುದು. ಈ ಕಳೆ ಕಂಟ್ರೋಲ್ ಆಗೋದ್ರಿಂದ ಬೆಳೆ ಇಳುವರಿ ಚೆನ್ನಾಗುತ್ತೆ, ಉತ್ಪಾದನೆ ಚೆನ್ನಾಗಾಗುತ್ತೆ, ಆಹಾರದ ಉತ್ಪಾದನೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾವು ಬೆಳೆ ಕೊಯ್ಲು ವಿಧಾನ ಅಂತ ಕರಿತೀವಿ. ನಾವು ಪಕ್ವವಾದ ಕೊಯ್ಲು ವಿಧಾನ. ಕೊಯ್ಲು ಅಂತಂದ್ರೆ ಅಂದ್ರೆ ಪಕ್ವವಾದ ಬೆಳೆಗಳನ್ನ ಕೊಯ್ಯೋದು. ಉದಾಹರಣೆಗೆ ರಾಗಿ ತೆನೆಗಳನ್ನ ಕೊಯ್ಯೋದು, ಜೋಳದ ತೆನೆಗಳನ್ನ ಕೊಯ್ಯೋದು, ಭತ್ತವನ್ನ ತೆನೆ ಆದ್ಮೇಲೆ ಅದನ್ನ ಕೊಯ್ಲು ಮಾಡೋದು. ಕೊಯ್ಲು ಮಾಡಿ ಅದನ್ನ ಒಕ್ಕಣೆ ಮಾಡೋದು ಅಂದ್ರೆ ಹುಲ್ಲಿನಿಂದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನ ಒಕ್ಕಣೆ ವಿಧಾನ ಅಂತ ಕರಿತೀವಿ. ಅದನ್ನ ಉದಾಹರಣೆಗೆ ಭತ್ತದ ಹುಲ್ಲಿನಿಂದ ಭತ್ತ ತೆನೆಗಳನ್ನ ಹಿಂದೆ ನಾವು ಆಧುನಿಕ ಅಂದ್ರೆ ಹಿಂದಿನ ಕಾಲದಲ್ಲಿ ಅದನ್ನು ಕಲ್ಲಿಗೆ ಬಡಿತಾ ಇದ್ವಿ ಅಥವಾ ರೋಲ್ಗಳನ್ನ ಬಿಡಿಸ್ತಾ ಇದ್ವಿ. ಇತ್ತೀಚೆಗೆ ಒಕ್ಕಣೆ ಯಂತ್ರಗಳು ಬಂದವು. ಒಕ್ಕಣೆ ಯಂತ್ರಗಳಿಗೆ ಅದನ್ನು ಹಾಕಿ ನಾವು ಕಾಳು ಬೇರೆ, ಕೆನೆ ಬೇರೆ, ಹುಲ್ಲು ಬೇರೆ, ಕಾಳು ಬೇರೆ ಮಾಡಬಹುದು. ಅದಕ್ಕೆ ಕಂಬೈನ್ ಮಿಷನ್ ಅಂತ ಕರಿತೀವಿ. ಅದಕ್ಕೆ ಒಕ್ಕಣೆ ಯಂತ್ರ ಅಥವಾ ಕಂಬೈನ್ ಅಂತಕ್ಕಂಥ ಒಕ್ಕಣೆ ಯಂತ್ರ ಮಿಷನ್ ನಾವು ನೋಡ್ತೀವಿ. ಈ ಕಂಬೈನ್ಗಳಿಂದ ನಾವು ಕಾಳು ಮತ್ತು ಹುಲ್ಲನ್ನ ಬೇರ್ಪಡಿಸ್ತೀವಿ. ಇದು ಒಂದು ಒಕ್ಕಣೆ ಯಂತ್ರ, ಕಂಬೈನ್ ಅಂತ. ಕೊಯ್ಲು ವಿಧಾನದಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ನಮಗೆ ಸಂಗ್ರಹಣೆ ಮಾಡೋದು ಹೆಂಗೆ, ನಾವು ಕಾಳುಗಳನ್ನು ಸಂಗ್ರಹಣೆ ಮಾಡೋದು ಹೆಂಗೆ ಅಂತಂದ್ರೆ ಉದಾಹರಣೆಗೆ ನಾವು ಬೆಳೆ ಬೆಳೆದ್ವಿ, ಎಲ್ಲ ಮಾಡಿದ್ವಿ,
ಕಾಳು ಕೀಟಗಳು ಸೇರೋದ್ರಿಂದ ಮೊಳಕೆ ಒಡೆಯ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಅದರಿಂದ ಸಂಗ್ರಹಣೆ ಮಾಡೋದು ವೆರಿ ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ಗೋದಾಮುಗಳಲ್ಲಿ ಅಲ್ಲಿ ಆ ವಿಕಿರಣಗಳನ್ನು ಹಾಯಿಸ್ಬಿಟ್ಟು ಅಥವಾ ಕೀಟನಾಶಕ ಧೂಮಗಳನ್ನು ಹಾಯಿಸ್ಬಿಟ್ಟು ಆ ಕಾಳುಗಳನ್ನು ಸಂಗ್ರಹಿಸ್ತಾರೆ. ಕೆಲವು ಕೋಲ್ಡ್ ಸ್ಟೋರೇಜ್ ಅಂತ ಇರ್ತದೆ. ಕೋಲ್ಡ್ ಸ್ಟೋರೇಜ್ ಅಲ್ಲೂ ಸಹ ನಾವು ಈರುಳ್ಳಿ, ಮೆಣಸಿನಕಾಯಿ, ಹಸಿ ತರಕಾರಿಗಳು, ಹಣ್ಣುಗಳು ಇವುಗಳನ್ನು ಸ್ಟೋರ್ ಮಾಡಬಹುದು. ಅದೇ ರೀತಿ ಹಾಟ್ ಸ್ಟೋರೇಜ್ ಅಂತ ಹೇಳ್ತೀವಿ. ಒಣ ಸಂಗ್ರಾಹಕಗಳು ಅವುಗಳನ್ನು ಸಹ ನಾವು ಸಂಗ್ರಹ ಮಾಡಬಹುದು. ಈ ಸಂದರ್ಭದಲ್ಲಿ ನಮಗೆ ಕೀಟಬಾಧೆ ಬರ್ಬೋದು. ಇಲಿಗಳು, ದಂಶಕ ಪ್ರಾಣಿಗಳು, ಇಲಿ, ಹೆಗ್ಗಣ ಈ ಥರದ ಪ್ರಾಣಿಗಳಿಂದ ಕಾಳುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ಸರ್ಕಾರದ ಗೋದಾಮುಗಳನ್ನು ನೋಡ್ತೀವಿ. ಆ ಗೋದಾಮುಗಳಲ್ಲಿ ಕಾಳುಗಳನ್ನು ಸಂಗ್ರಹಣೆ ಮಾಡಬಹುದು. ಮಕ್ಕಳೇ, ನಾವೀಗ ಸಸ್ಯಗಳಿಂದ ಆಹಾರವನ್ನು ಹೇಗೆ ಪಡೆಯೋದು, ಸಸ್ಯಗಳಿಂದ ಆಹಾರವನ್ನು ಹೇಗೆ ಉತ್ಪಾದಿಸ್ತಾರೆ, ಅದನ್ನು ಹೇಗೆ ಬೆಳೀತಾರೆ, ಅದನ್ನು ಹೇಗೆ ಸಂಗ್ರಹಿಸ್ತಾರೆ ಅನ್ನೋದ್ರ ಬಗ್ಗೆ ನೋಡಿ. ಈಗ ನಮಗೆ ಆಹಾರ ಸಸ್ಯಗಳಿಂದ ಅಷ್ಟೇ ಬರಲ್ಲ, ಪ್ರಾಣಿಗಳಿಂದಲೂ ಸಹ ನಮಗೆ ಆಹಾರ ದೊರೆಯುತ್ತೆ. ಈಗ ನಾವು ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳನ್ನು ನೋಡಿದ್ದೇವೆ. ಈ ಜಗತ್ತಿನಲ್ಲಿ ಸಸ್ಯಾಹಾರಿಗಳು ಎಷ್ಟಾದರೋ ಅವರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಂಸಾಹಾರಿಗಳು, ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಮತ್ತು ಮಿಶ್ರಾಹಾರಿಗಳು ಅಂತ ಕರಿತೀವಿ. ಈಗ ಮಾನವ ಉನ್ನತ ಸ್ತರದಲ್ಲಿರುವಂಥ ಜೀವಿ, ಇವನ್ನ ಮಿಶ್ರಾಹಾರಿ ಅಂತ ಕರಿತೀವಿ ನಾವು. ಪ್ರಾಣಿಗಳಿಂದ ನಮಗೆ ಸಿಗುವಂಥ ಆಹಾರಗಳು ಯಾವ್ಯಾವು? ಪ್ರಾಣಿಗಳಿಂದ ನಮಗೆ ಸಸ್ಯಗಳಿಂದ ಸಿಗುವಂಥ ತರಕಾರಿ, ಹಣ್ಣು, ಧಾನ್ಯಗಳು, ಅದೇ ರೀತಿ ಪ್ರಾಣಿಗಳಿಂದ ಸಿಗುವಂಥ ಆಹಾರ ಯಾವುದಪ್ಪ ಅಂದರೆ ಮೊದಲನೇದಾಗಿ ಹಾಲು. ಸಸ್ಯಗಳಿಂದ ಪ್ರಾಣಿಗಳಿಂದ ಸಿಗುವಂಥ ಮೊದಲನೇ ಆಹಾರ ಹಾಲು. ಎರಡನೇದು ಮಾಂಸ. ಮೂರನೇದು ಮೊಟ್ಟೆ. ಹಾಲು ನಮಗೆ ಯಾವ್ಯಾವ ಪ್ರಾಣಿಗಳಿಂದ ದೊರೆಯುತ್ತೆ ಗೊತ್ತು ನಿಮಗೆ? ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಮತ್ತು ಆಡು ಇರ್ಬೋದು, ಕುರಿ ಇರ್ಬೋದು, ಹಾಲು ಕೊಡ್ತಕ್ಕಂಥ ಪ್ರಾಣಿಗಳು. ಅದೇ ರೀತಿ ಮಾಂಸಕ್ಕಾಗಿ ಸಾಕುವಂಥ ಪ್ರಾಣಿಗಳು ನಾವು ಯಾವ್ಯಾವು ಅದರ ಬಗ್ಗೆ ನಾವು ಮಾಂಸವನ್ನು ಕೊಡುವಂಥ ಪ್ರಾಣಿಗಳು ಯಾವ್ಯಾವು? ಮೊದಲಿಗೆ ಮನೆಯಲ್ಲಿ ಸಾಕುವಂಥ ಕೋಳಿ ಇರ್ಬೋದು, ಕುರಿ ಇರ್ಬೋದು, ಮತ್ತು ದನ ಕರುಗಳು, ಜಾನುವಾರುಗಳು ಅಂತ ಕರಿತೀವಿ. ಮಾಂಸಕ್ಕಾಗಿ ಮಾಂಸವನ್ನು ಕೊಡ್ತೇವೆ ನಮಗೆ. ನೆಕ್ಸ್ಟ್ ಮೊಟ್ಟೆ ಕೊಡ್ತಕ್ಕಂಥವು ಪಕ್ಷಿಗಳು, ಅದರಲ್ಲಿ ಮುಖ್ಯವಾಗಿ ಕೋಳಿ. ಅದೇ ರೀತಿ ಸಮುದ್ರದಲ್ಲಿ ನಾವು ಮೀನುಗಾರಿಕೆ, ಕರಾವಳಿ ಪ್ರದೇಶದ ಜನರು ಹೆಚ್ಚಾಗಿ ಮೀನನ್ನು ಬಳಸ್ತಾರೆ. ಮೀನು ಒಂದು ಉತ್ತಮ ಪ್ರೋಟೀನ್ ಭರಿತ ಆಹಾರ. ಅದು ಸಮುದ್ರದ ಉತ್ಪನ್ನಗಳು, ಮೀನು ಇರ್ಬೋದು, ಅಲ್ಲಿ ಫ್ರಾನ್ ಅಂತ ಕರಿತೀವಿ, ಸಿಗಡಿ ಮೀನು ಇರ್ಬೋದು, ಅಥವಾ ಏಡಿಗಳಿರ್ಬೋದು, ಅಥವಾ ಜಲಚರ ಪ್ರಾಣಿಗಳು, ಅನೇಕ ಜಲಚರ ಪ್ರಾಣಿಗಳನ್ನು ಸಹ ನಾವು ಮಾಂಸಕ್ಕಾಗಿ ಬಳಸ್ತೀವಿ. ಅಲ್ಲಿ ಸಮುದ್ರ ಯಥೇಚ್ಛವಾಗಿ ಮಂಗಳೂರಿಗೆ ಹೋದರೆ ಅಲ್ಲಿ ಮೀನುಗಾರಿಕೆಯನ್ನು ನೋಡ್ತೀವಿ. ಕರಾವಳಿಯ ಜನ ಹೆಚ್ಚಾಗಿ ಮೀನನ್ನು ಉಪಯೋಗಿಸ್ತಾರೆ. ಅದೇ ರೀತಿ ನಾವು ಕೋಳಿ ಫಾರ್ಮ್ ಅನ್ನು ನೋಡ್ತೀವಿ. ಕೋಳಿಯನ್ನು ಯಾಕೆ ಸಾಕ್ತಾರೆ? ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಸಾಕ್ತಾರೆ. ಅದೇ ರೀತಿ ಕುರಿ ಫಾರ್ಮ್, ಹಂದಿ ಫಾರ್ಮ್, ದನಕರುಗಳು, ಹಸು, ಎಮ್ಮೆ, ಕೋಣ ಇವುಗಳನ್ನು ಸಹ ಮಾಂಸಕ್ಕಾಗಿ ಬಳಸ್ತೀವಿ. ಇವು ನಮಗೆ ಮಾಂಸವನ್ನು ನೀಡುತ್ತವೆ. ಅದಾಯ್ತಾ? ಅದೇ ರೀತಿ ಮೊಟ್ಟೆ, ಇವು ಕೋಳಿ ಫಾರ್ಮ್ನಿಂದ ಮೊಟ್ಟೆ ನೋಡಿದ್ರು, ಮೊಟ್ಟೆ ಉತ್ಪಾದನೆ. ಈ ಹಾಲು, ಮಾಂಸ, ಮೊಟ್ಟೆ ಪ್ರಾಣಿಗಳಿಂದ ದೊರೆಯುವಂಥ ಆಹಾರಗಳು. ನಮಗೆ ಸಸ್ಯಗಳು ಯಾವ ರೀತಿ ಆಹಾರ ಕೊಡ್ತಾವೋ ಅದೇ ರೀತಿ ಪ್ರಾಣಿಗಳು ಸಹ ನಮಗೆ ಆಹಾರವನ್ನು ಒದಗಿಸ್ತವೆ. ಈ ಪ್ರಾಣಿಗಳಿಂದ ಸಿಗುವಂಥ ಆಹಾರವನ್ನು ನಾವೆಲ್ಲ ಮನುಷ್ಯರು ಆಹಾರದ ರೂಪದಲ್ಲಿ ಪಡೆದು ಶಕ್ತಿಯನ್ನು ಪಡಿತೀವಿ. ಇದರಿಂದ ನಾವು ನಮಗೆ ಸಸ್ಯಗಳಿಂದಲೇ ಆಹಾರವನ್ನು ಪಡಿತಾ ಹೋದರೆ ಹೆಚ್ಚು ಪ್ರಮಾಣದ ನಾವು ಧಾನ್ಯಗಳನ್ನು ಬೆಳೆಯಬೇಕಾಗುತ್ತೆ ಮತ್ತು ನಿರ್ವಹಣೆ ಮಾಡಬೇಕಾಗುತ್ತೆ. ಅದರಿಂದ ನಮ್ಮ ಆಹಾರದ ಸ್ವಲ್ಪ ಭಾಗವನ್ನು ಈ ಪ್ರಾಣಿಗಳಿಂದ ನಾವು ಪಡಿತೀವಿ. ಅದರ ಮೂಲಕ ಪ್ರಾಣಿಗಳಿಂದ ಆಹಾರ ಅನ್ನೋದನ್ನು ನೋಡಿದ್ದೀವಿ. ಪ್ರಾಣಿಗಳಿಂದ ಆಹಾರ ಉದಾಹರಣೆಗೆ ಮೊಟ್ಟೆ, ಮಾಂಸ, ಹಾಲು ಉತ್ತಮವಾದ ಪ್ರೋಟೀನ್ ಮತ್ತು ಎಲ್ಲ ಖನಿಜಾಂಶಗಳು, ಒಂದು ಬ್ಯಾಲೆನ್ಸ್ ಫುಡ್ ಅಂತ ಕರಿತೀವಿ. ಇವುಗಳಿಂದ ಆಹಾರ ನಮಗೆ ಪ್ರಾಣಿಗಳಿಂದಲೂ ಸಹ ಆಹಾರ ದೊರೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಸಸ್ಯಗಳಿಂದ ಯಾವ ರೀತಿ ಆಹಾರ ಧಾನ್ಯಗಳನ್ನು, ತರಕಾರಿಗಳು,